ಸಾವಿರ ವರ್ಷ ಅಂದ್ರೆ ನಾನ್ ಬರೀ ಹವ್ಯಕರ ವಿಚಾರವಾಗಿ ಅಲ್ಲ, ಇಡೀ ದೇಶ, ನಮ್ಮ ಭಾರತ ಮಾತೆ, ಅದರ ಪ್ರಜೆಗಳು ಅಥವಾ ಅದರ ಮಕ್ಕಳು, ನಾವೆಲ್ಲರೂ ನಮ್ಮ ಇಡೀ ದೇಶ, ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು, ಮುತ್ತಜ್ಜಂದಿರು ಅಥವಾ ಅವ್ರಕ್ಕಿಂತ ಹಿಂದಿನವು ಎಷ್ಟೋ ತಲೆಮಾರಿನವು ಅವೆಲ್ಲ ಏನು ಕಷ್ಟಪಟ್ಟಿದ್ದ. ದೇಶ ಪರಕೀಯರ ಆಡಳಿತದಲ್ಲಿತ್ತು. ಕೇವಲ ಬ್ರಿಟಿಷರಲ್ಲ, ಅವ್ರಕ್ಕಿಂತ ಮೊದಲು ಮೊಘಲರು, ಮುಸ್ಲಿಮರು, ಹೂಣರು, ಶಕರು ಹೇಳಲ್ಲವ ಬೇರೆ ಬೇರೆ ಈ ಅರಬಸ್ತಾನದ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮಲ್ಲಿ ದಬ್ಬಾಳಿಕೆ ಮಾಡಿ, ನಮ್ಮಲ್ಲಿ ಲೂಟಿ ಹೊಡೆದು, ನಮ್ಮನ್ನ ಕನ್ವರ್ಟ್ ಮಾಡಿ, ಈ ತರ ಎಲ್ಲ ಮಾಡಿ ಅವು ಬಹಳ ಕಷ್ಟಪಟ್ಟಿದ್ದು. ಅಂತ ಒಂದು ದೇಶ ನಮ್ಮ ಮಾತೃಭೂಮಿ ಈಗ ಸ್ವತಂತ್ರ ಆಜು. 1947 ಸ್ವತಂತ್ರ ಆಜು, ನಾವೆಲ್ಲರೂ ಸ್ವತಂತ್ರರು. ಆದ್ರೆ ಆ ಸ್ವತಂತ್ರತೆಯನ್ನ ಪಡಿಲಿಕ್ಕೆ ನಮ್ಮ ಎಷ್ಟು ಕಷ್ಟಪಟ್ಟಿದ್ದ ಹೇಳುವಂತ ಒಂದು ಸ್ವಲ್ಪ ನೆಗೆಟಿವ್ ಅಂಶ ಏನು ನಮ್ಮ ದೇಶದಲ್ಲಿ ನಡೆದಿತ್ತು ಅವಾಗೆಲ್ಲವ, ಅದನ್ನ ನಾವು ಆಗಾಗ ನಮ್ಮ ಮುಂದಿನ ಜನರೇಷನ್ಗೆ ತಿಳಿಸಿ ಹೇಳವು. ಇಂಥ ವೇದಿಕೆ ಇದ್ರೆ ಬಹಳ ಚಲೋದು. ಯಾಕೆಂದ್ರೆ ಈಗಿನ ನ್ಯೂ ಜನರೇಷನ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾವು. ಅವು ಈ ನಾರ್ಮಲ್ ಪೇಪರ್ ಓದೋದು ಅಥವಾ ಟಿವಿ ನ್ಯೂಸ್ ನೋಡೋದು ಅದಕ್ಕೂ ಗೊತ್ತಿಲ್ಲ ಅವು. ಅಂದ್ರೆ ಈಗೇನು ಜಂಜಿ ಹೇಳಿ ಬಂದ್ವಲ್ಲ ಈಗ ಜನರೇಷನ್, ನ್ಯೂ ಜನರೇಷನ್, ಅವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ. ಅದರಿಂದನೇ ನೆಟ್ವರ್ಕ್ ಎಲ್ಲ ಅವ್ರದ್ದಿತ್ತು. ಅದರಿಂದ ಅವಕ್ಕೂ ಕೂಡ ನಾವು ನಮ್ಮ ದೇಶದ ಇತಿಹಾಸ, ಮೊದಲು ಹಿರಿಯರು ಏನ್ ಕಷ್ಟದಲ್ಲಿದ್ದ, ಯಾವ ರೀತಿ ದಬ್ಬಾಳಿಕೆ ಆಗಿತ್ತು ಅವ್ರ ಮೇಲೆ, ಅವು ಎಷ್ಟೊಂದು ಕಷ್ಟ ಅನುಭವಿಸಿದ್ದ, ಅದನ್ನೆಲ್ಲ ನಾವು ನೆನ್ಪಿಟ್ಕೊಂಡ್ರೆ ಇನ್ನು ಮುಂದೆ ಎಚ್ಚೆತ್ಕೊಂಡು ಈ ಪ್ರಜಾಪ್ರಭುತ್ವ, ಈ ನಮ್ಮ ಭೂತಾಯಿ, ಭೂಮಿ ಮಾತೆ ಅಂದ್ರೆ ಭಾರತ ಮಾತೆ, ಇದ್ರ ಬಗ್ಗೆ ನಾವು ಜಾಗೃತಿ ವಹಿಸವು. ಯಾರ್ಯಾರೋ ಬಂದು ವಿದೇಶಿ ಹಣದಲ್ಲಿ ಇಲ್ಲಿ ತಂದು ಇಲ್ಲಿ ದಂಗೆ ಎಬ್ಸೋದು ಅಥವಾ ಈಗಿರುವಂತ ಆಡಳಿತ, ಯಾವುದೇ ಆಡಳಿತ ಇರಲಿ, ಆಡಳಿತಗಾರರನ್ನ ತಮಗ್ ಬೇಕಾದಾಗೆ ಕುಣಿಸೋದು, ಅವ್ರನ್ನ ಕೆಳಗಿಳಿಸೋದು, ತಮಗ್ ಬೇಕಾದಂತವ್ರನ್ನ ತರೋದು, ಇಂಥದೆಲ್ಲ ಆಕ್ಟಿವಿಟಿ ಇಡೀ ಜಗತ್ತಿನ ತುಂಬಾ ನಡೀತಾ ಇತ್ತು ಈಗ. ಅದರಲ್ಲಿ ಈಗ ಈ ನಿನ್ನೆ ನಮ್ದು ಸ್ವಾತಂತ್ರ್ಯ ದಿನ ಉತ್ಸವ ಆತಲ್ಲಿ. ಇಂಥ ಉತ್ಸವ ದಿವಸ ಮುದ್ದಾಂ ನಾವು ನಮ್ಮ ಮುಂದಿನ ಜನರೇಷನ್ಗೆ ಹಳಬರು ಕಷ್ಟಪಟ್ಟಂತ ವಿಚಾರವನ್ನ ತಿಳಿಸಿ ಹೇಳಿ ಈ ನಮ್ಮ ರಮಾನಂದ ಹೆಗಡೆಯವರು ಕೇಳ್ಕೊಂಡಿದ್ದಕ್ಕೆ ನಾನು ಈ ಒಂದು ಗ್ರೂಪ್ ನಲ್ಲಿ ಬಂಜಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬಾ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವದ ದಿನದ ಶುಭಾಶಯ. ಈಗ ಉದಾಹರಣೆಗೆ ನನ್ನ ಕುಟುಂಬದಲ್ಲಿ ನನ್ನ ಅಜ್ಜಂದ್ರು, 3 ಜನ ಅಜ್ಜಂದ್ರು, ಲಕ್ಷ್ಮೀನಾರಾಯಣ ಹೆಗಡೆ, ಗಣಪತಿ ಹೆಗಡೆ, ವೀರಭದ್ರ ಹೆಗಡೆ ಮತ್ತು ರಾಮಚಂದ್ರ ಹೆಗಡೆ 4 ಜನ ಇದ್ದಿದ್ದವು. ಆ ಅಜ್ಜಂದ್ರಲ್ಲಿ 3 ಜನ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಕಿರೆ ತಮ್ಮ ರಾಮಚಂದ್ರ ಹೆಗಡೆ ವಹಿಸಿ ಈ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ದ. ಜೈಲನ್ನ ಅನುಭವಿಸಿ, ಜೈಲಲ್ಲಿ ಕಷ್ಟ ಅನುಭವಿಸಿ ಬಂದಂತವು. ಪ್ರತಿ ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ನಂತರನು ನಮ್ಮ ಕನ್ನಡ ಶಾಲೆಯಲ್ಲಿ ಏನು ಧ್ವಜಾರೋಹಣ ನಡೀತಿತ್ತು, ಆಗಸ್ಟ್ 15 ಇರಲಿ ಅಥವಾ ಜನವರಿ 26, ತಪ್ಪಿಸದೆ ಅವು ಅಲ್ಲಿಗೆ ಬರ್ತಿದ್ದ. ಅಂದ್ರೆ ಅಷ್ಟೊಂದು ಓಕೆ ತಿರಂಗ ಪ್ರೀತಿ. ಹೆಂಗೆಲ್ಲ ಸಣ್ಣ ಇದ್ದಿದ್ದೆ ನಾನು 4-5 ನೆತ್ತಿಯಲ್ಲಿರೋ ಕಾಲದ್ದೆಲ್ಲ ನೆನಪಿದ್ದು ನನಗೆ. ಅವು ಅಜ್ಜಂದಿಕ ಬಂದು ಭಾಷಣ ಮಾಡಿ, ಈ ಬಾವುಟ ಏರಿಸಿ ಭಾಷಣ ಮಾಡಿ, ಅವೇ ಅವತ್ತಿನ ಮುಖ್ಯ ಅತಿಥಿಗ. ಅಷ್ಟೊಂದು ದೇಶ ಪ್ರೇಮದಿಂದ ನಡ್ಕತ್ತಿತ್ತು. ಅಂತ ಒಂದು ಕುಟುಂಬದಲ್ಲಿ ನಾನು ಬಂದ ನಂತರ ನನಗೂ ಕೂಡ ದೇಶ ಪ್ರೇಮ ನನ್ನಲ್ಲಿ ಬೆಳೆತು. ಅವ್ರನ್ನ ನೋಡಿ, ಅಜ್ಜಂದ್ರ ನೋಡಿ, ಆ ನಂತರ ನಾನು ಏರ್ಫೋರ್ಸಿಗೆ ಹೋಗಿ, ಏರ್ಫೋರ್ಸ್ ಅಲ್ಲಿ 20 ವರ್ಷ ಐತಿ. ಅಲ್ಲಿಂದ 20 ವರ್ಷ ಮಾಡಿದ ನಂತರ ಮತ್ತೆ ವಾಪಸ್ ಸಿರ್ಸಿಗೆ ಬಂದ್ವಿ. ಸಿರ್ಸಿಯಲ್ಲಿ ಬಿಸಿನೆಸ್ ಮಾಡಿ ಆ ನಂತರ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ನೌಕರಿ ಸಿಕ್ತು. ಅದರಲ್ಲಿ ಹೋದೆ. PUC ಲೆಕ್ಚರರ್ ಆದಿ.
ಆ ನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅದಿ. ಅಲ್ಲಿಂದ 60 ವರ್ಷಕ್ಕೆ ರಿಟೈರ್ ಆದಿ. ಈಗ ನನಗೆ 66 ವರ್ಷ. ನನ್ನ ಹೆಂಡತಿ ಸುಮಲತಾ ಹೆಗ್ಡೆ. ಆ ನಂತರ ನನಗೆ ಒಬ್ಬನೇ ಮಗ ಚಂದನ್ ಹೆಗ್ಡೆ ಹೇಳಿ. ಅವನ ಹೆಂಡತಿ ಅಂದ್ರೆ ನನ್ನ ಸೊಸೆ ಸುಚಿತ್ರ ಹೆಗ್ಡೆ ಹೇಳಿ. ಅವು ಬೆಂಗಳೂರಲ್ಲಿದ್ದ. ಅವ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಅಮೆರಿಕನ್ ಸೇಲ್ಸ್ ಫೋರ್ಸ್ ಕಂಪನಿಯಲ್ಲಿದ್ದ. JP ನಗರದಲ್ಲಿ ವಾಸ ಮಾಡ್ತಾ ಇದ್ದವು. ಇದಿಷ್ಟು ನಮ್ಮ ಫ್ಯಾಮಿಲಿ ಪರಿಚಯ. ಇನ್ನು ನಾವು ದೇಶದ ಬಗ್ಗೆ ಬಂದ್ರೆ, ನಾನು ಇಡೀ ದೇಶ ಓಡಾಡಿದ್ದಿ. ದಿಲ್ಲಿ, ಮೇಘಾಲಯದ ರಾಜಧಾನಿ ಶಿಲಾಂಗು, ಆನಂತರ ಕಂಪ್ಲೀಟ್ ಆ ಕಡೆ ಆಸಾಮು, ನೇಪಾಳ, ಭೂತಾನ್ ಎಲ್ಲ ನೋಡಿದ್ದಿ. ಆನಂತರ ಈ ಕಡೆ ನಾಸಿಕ್, ಮುಂಬೈ, ಬೆಂಗಳೂರು ಇಲ್ಲೆಲ್ಲ ಕಡೆ ನಾನು ವರ್ಕ್ ಮಾಡಿದ್ದಿ. ಅದರಿಂದ ಇಡೀ ದೇಶವನ್ನ ನೋಡಿದ್ದಿ. ಆನಂತರ ನಮ್ಮ ದಕ್ಷಿಣ ಭಾರತ ಮತ್ತು ತಮಿಳುನಾಡು, ಆಂಧ್ರ, ಕರ್ನಾಟಕ, ಆನಂತರ ಕೇರಳದಲ್ಲಿರುವಂತ ಏನು ಹಳೆಯ ಕಾಲದ ದೇವಸ್ಥಾನ ಇವತ್ತು ನಮ್ಗೆ ನೋಡಕ್ ಸಿಕ್ತು. ಅದನ್ನ ನೋಡಿದ್ರೆ ಏನು ಖುಷಿ ಆಗ್ತದೆ. ಅದೇ ನಾವು ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿಯ ಒಂದು ಶೋಷಣೆ ಏನು ಈ ಮೊಘಲರದ್ದಿರ್ಲಿ ಅಥವಾ ಬ್ರಿಟಿಷರದ್ದಿರ್ಲಿ ಅವೆಲ್ಲ ಈ ಹಿಂದೂ ವಿರೋಧಿಗಳಿದ್ರಿ. ಅವು ಅಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಹೆಚ್ಚಿನದನ್ನ ನಾಶ ಮಾಡಿದ್ದು ಅಥವಾ ಅದನ್ನ ಟೇಕ್ ಓವರ್ ಮಾಡಿ ಅದನ್ನ ಮಸೀದಿ ಮಾಡಿ ಕನ್ವರ್ಟ್ ಮಾಡಿದ್ದ. ಆ ತರ ಇತ್ತು. ನಮ್ಗೆ ಇಲ್ಲಿರುವಂತ ಒಳ್ಳೊಳ್ಳೆ ದೇವಸ್ಥಾನ ಅಲ್ಲಿ ಕಾಣಲೇ ಸಿಗ್ತಿಲ್ಲ. ಅಷ್ಟೊಂದು ದಬ್ಬಾಳಿಕೆಯನ್ನು ಅವು ನಡೆಸಿತ್ತು. ಆ ಒಂದು ವಿಚಾರವಾಗಿ ನಾನು ಹಿಸ್ಟ್ರಿ ಸ್ಟೂಡೆಂಟೇಯ ಪುಣೆ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿ MA ಮಾಡಿದ್ದಿ. ಈಗ ನನ್ಗೆ ಏನ್ ಅನಿಸ್ತು ಅಂದ್ರೆ, ಆ ಹಿಸ್ಟ್ರಿಯನ್ನೆಲ್ಲ ಓದ್ತಾ ಹೋದಾಗ ಒಳಗಿಂದೊಳಗೆ ಕುದಿತ್ತು. ಯಾಕೆಂದ್ರೆ ನಮ್ಮ ಹಿರಿಯರಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದ. ನಮ್ದು ಸೋನೆಕೆ ಚಿಡಿಯಾ ಅಂತ ಅಂದ್ರೆ ಇಡೀ ಜಗತ್ನಲ್ಲಿ ಭಾರತ ಇದ್ದಲ್ಲಿ ಅದು ಒಂದು ಬಂಗಾರದ ಹಕ್ಕಿ ಹೇಳಿ ಅದಕ್ಕೆ ಹೆಸರಿತ್ತು. ಸೋನೆಕೆ ಚಿಡಿಯಾ ಹೇಳಿ ಹೆಸರಿತ್ತು. ಈಗಲೂ ಕೂಡ ಮೋದಿಯವರು ಕೂಡ ಹೇಳಿದ್ರು ಒಂದ್ಸಲ, ಫಿರ್ ಹಮ್ ಸೋನೆಕೆ ಚಿಡಿಯಾ ಬನ್ ಜಾಯಂಗೆ ಅಂತ ಹೇಳಿ. ದಯವಿಟ್ಟು ಆನು ಹಿಂದಿ, ಇಂಗ್ಲಿಷು, ಕನ್ನಡ, ಹವ್ಯಕ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀವಿ, ಬೇಜಾರ್ ಮಾಡ್ತೀವಿ. ಆದ್ರೆ ಯಾರಾದ್ರೂ ಅಬ್ಜೆಕ್ಷನ್ ಇದ್ರು ಹೇಳಲಿಲ್ಲ. ನನಗೆ ಅದನ್ನ ಮಾತಾಡಕಾದ್ರೆ ಹಿಂದಿನೂ ಬತ್ತು, ಇಂಗ್ಲಿಷ್ ಬತ್ತು, ಕನ್ನಡ ಬತ್ತು ಮತ್ತು ಹವ್ಯಕ ಭಾಷೆ ಬತ್ತು. ಅದರಿಂದ ದಯವಿಟ್ಟು ನೀವಕ್ಕೆ ಆತರ ಮಾತಾಡ್ತಾ ಹೇಳಿ ಬೇಜಾರು ಮಾಡ್ಕೊಳ್ಳಿ. ಆನಂತರ ಉತ್ತರ ಭಾರತದಲ್ಲಿ ತುಂಬಾ ದಬ್ಬಾಳಿಕೆ ಆಯ್ತು. ನಮ್ಮಲ್ಲಿ ಅಷ್ಟೆಲ್ಲ ಇಲ್ಲ. ಯಾಕೆಂದ್ರೆ ಅಲ್ಲಿ ಈ ಮೊಘಲರ ಆಡಳಿತ ಅಥವಾ ಮುಸ್ಲಿಮರ ಆಡಳಿತ ಬಹಳ ವರ್ಷ ಅಂದ್ರೆ ಸಾವಿರಾರು ವರ್ಷ ನಡೆದ್ದು ಅಲ್ಲಿ. ಮತ್ತೆ ನಮ್ಮ ಇತಿಹಾಸಕಾರರು ಏನ್ ಮಾಡದಂದ್ರೆ, ಈಗ ಏನು ಮಾಡರ್ನ್ ಇತಿಹಾಸ ಎಲ್ಲ ಬರದ್ವಲ್ಲಿ ಅವು ಕೂಡ ಮಾಡಿದ್ದೇನು ಅಂದ್ರೆ, ಕೇವಲ ದಿಲ್ಲಿಯ ಸಲ್ತನತ್ ಅಂದ್ರೆ ದಿಲ್ಲಿಯ ಸುತ್ತಮುತ್ತಲು ನಡೆದಂತ ಆಡಳಿತ ಇದ್ದಲ್ಲಿ ಅದನ್ನೇ ಇತಿಹಾಸದಲ್ಲಿ ನಮ್ಗೆ ಪಾಠ ಮಾಡ್ತಾರೆ ನಮ್ಮ ಶಾಲೆ ಕಾಲೇಜ್ಗಳಲ್ಲಿ. ಅದನ್ನೇ ಇಡೀ ದೇಶದ ಇತಿಹಾಸ ಅನ್ನೋ ಟೈಪು ಕಲಿಸ್ತ. ಹಾಗಲ್ಲ, ನಮ್ಮ ಇತಿಹಾಸ ಭಯಂಕರ ಅಂದ್ರೆ ಬಹಳ ಆಳವಾಗಿ ಹೋದ್ರೆ ಭಯಂಕರ ಇದ್ದು. ಅದ್ರದ್ದು ಒಂದು 10% ನಮ್ಗೆ ಕಲಿಸ್ತಿದೆ. ಉಳಿದಿದ್ದೆಲ್ಲ ಅಡಗಿಸಿಟ್ಟಿದ್ದ ಅಥವಾ ಅದನ್ನ ಮರೆಮಾಚಲ್ ನೋಡ್ತಾ. ಅದರಿಂದ ನಾನು ಹೇಳೋದೇನಂದ್ರೆ, ನೋಡಿ ಈಗ ನಾನು ಸ್ಟಡಿ ಮಾಡಕ ಕೆಲವೊಂದ್ ಕಡೆ ನೋಡ್ದಿ. ಈಗ ನಮ್ಮ ಈ ಗ್ರೂಪ್ ನಲ್ಲಿ ಇರುವಂತವ್ಕೆ ಎಷ್ಟೋ ಜನರಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ. ನಾವು ಬ್ರಿಟಿಷರಿಂದ ಏನು ಟೇಕ್ ಓವರ್ ಮಾಡತ್ತಲ್ಲಿ 1947ರಲ್ಲಿ, ಅವಾಗ ಅವು ಇಲ್ಲಿ ಇಂಡಿಯಾದಲ್ಲಿ ಏನೇನು ರೈಲ್ವೆ ಹಳಿಗಳನ್ನ ಹಾಕಿದ್ದ. ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರೈಲ್ವೆ ಲೈನ್ ಇದನ್ನೆಲ್ಲ ಬ್ರಿಟಿಷರು ಬಹಳಷ್ಟು ಮಾಡಿದ್ರೆ ಅವು ಇಲ್ಲಿಂದ ದೇಶವನ್ನ ಲೂಟಿ ಹೊಡೆಯಲ್ಲೇ ಹೇಳಿ ಮೇನ್ಲಿ ಮಾಡಿದ್ದಾಗಿತ್ತು. ನೀವೊಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ನಮ್ಮ ದಾಂಡೇಲಿ ಹತ್ರ ಅಳ್ನಾವರ ಹಳಿತ್ತು. ಆ ಅಳ್ನಾವರಕ್ಕೆ ಅದೊಂದು ಸಣ್ಣ ಇದು ಹಳ್ಳಿ, ಅಳ್ನಾವರ ಅಂದ್ರೆ. ಅಲ್ಲಿಗೆ ರೈಲ್ವೆ ಟ್ರ್ಯಾಕ್ ಅನ್ನ ಮಾಡಿದ್ದ ಬ್ರಿಟಿಷರು ಕಾಲದಲ್ಲಿ. ಅಂದ್ರೆ
ಈ ನಮ್ ಕರ್ನಾಟಕಕ್ಕೆ ಮೊದಲನೇ ರೈಲ್ವೆ ಟ್ರ್ಯಾಕ್ ಹೋಗ್ಲಕ್ಕ ಆ ತರ ಅಲ್ಲಿಂದ ಮುಂಬೈಯಿಂದ ಕನೆಕ್ಷನ್ ಕೊಟ್ಟಿತ್ತವು. ಮುಂಬೈ ಥಾಣೆಯಿಂದ ಬಂದಂತ ಠಾಣೆಯಿಂದನೇ ಫಸ್ಟ್ ಟ್ರೈನ್ ಆಗಿದ್ದು ನಮ್ಮ ದೇಶದಲ್ಲಿ, ಮುಂಬೈ ಠಾಣೆ. ಅಲ್ಲಿಗೆ ಈ ದಾಂಡೇಲಿ ಅಳ್ನಾವರವನ್ನ ಲಿಂಕ್ ಮಾಡಿದ್ದ. ಅಳ್ನಾವರ ಯಾಕೆ ಅಂದ್ರೆ ದಾಂಡೇಲಿ ಏರಿಯಾ ಈ ಸಾಗವಾನಿ ನಾಟ್ ಇತ್ತಲಿ ಅದಕ್ಕೆ ಪ್ರಸಿದ್ಧ, ಇಡೀ ದೇಶದಲ್ಲೇ ಪ್ರಸಿದ್ಧ ಅದು ಆ ಸಾಗವಾನಿ ನಾಟ್. ಆ ನಾಟನ್ನ ಮುಂಬೈಗೆ ಬಂದರಿಗೆ ತಗೊಂಡೋಗಿ ಅದನ್ನ ಇಂಗ್ಲೆಂಡಿಗೆ ತಗೊಂಡೋಗಿ ಇಂಗ್ಲೆಂಡ್ ಅಲ್ಲಿ ಅದನ್ನ ಕಟ್ ಪೀಸ್ ಮಾಡಿ ಅದರದ್ದ ಆ ಕಟ್ ಪೀಸಿನ ಹಳಿ ಮೊದ್ಲೆಲ್ಲ ಹಳಿ ಅಡಿಗೆ ಈ ಮರದ ಕಟ್ ಪೀಸ್ ಇರ್ತಿತ್ತು. ಕರೆಕ್ಟ್ ಆಗಿ ಆ ಮೀಟರ್ ಗೇಜು ಅಥವಾ ಬ್ರಾಡ್ ಗೇಜ್ ಹೇಳಿರ್ತದೆ ರೈಲಲ್ಲಿ. ಆ ಮೀಟರ್ ಗೇಜಿಗೆ ಈ ಅಡಿಗೆ ಸಾಗವಾನಿ ಪೀಸ್ ಗಳನ್ನ ಹಾಕ್ತಿದ್ದ. ಯಾಕೆಂದ್ರೆ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಅದು ಅಗಲ ಅಥವಾ ಸಣ್ಣ ಹಿಂಗೆಲ್ಲ ಹಿಗ್ಗೋದು, ನೀರು ಕುಡ್ದು ಉಬ್ಬೋದು ಇಂಥದೆಲ್ಲ ಆಗ್ತೋಳಿ ಈ ಸಾಗವಾನಿ ಮರ ಹಂಗಿದ್ದೆಲ್ಲ ಆಗ್ತಿಲ್ಲ. ಗಟ್ಟಿ ಜಾತಿ ಮತ್ತು ಒಳ್ಳೆ ಕ್ವಾಲಿಟಿ ಇರ್ತದೆ, ಲಾಂಗ್ ಡ್ಯೂರೇಷನ್ ಬತ್ತು. ಅದರಿಂದ ಅವು ಅದನ್ನ ನೋಡ್ಕೊಂಡು ದಾಂಡೇಲಿ ಏರಿಯಾದಲ್ಲಿ ಇಷ್ಟೊಂದು ಸಾಗವಾನಿ ಇತ್ತು. ಇದನ್ನ ನಾವು ಅಲ್ಲಿಗೆ ತಗೊಂಡೋಗಿ ಅದ್ರದ್ದು ಕಟ್ ಪೀಸ್ ಮಾಡಿ ರೈಲ್ವೆ ಹಳಿ ಮಾಡಲು ಗೊತ್ತು, ಬೇರೆ ಬೇರೆ ಉಪಯೋಗ ತಮಗೂ ಗೊತ್ತು, ಫರ್ನಿಚರ್ಗೆಲ್ಲ ಅಂತೇಳಿ ಇಲ್ಲಿಂದ ತಗೊಂಡೋಗಿ ಇಂಗ್ಲೆಂಡ್ ಅಲ್ಲಿ ಕಟಿಂಗ್ ಶಾ ಮಿಲ್ ಇರ್ತದೆ. ಈಗ ನಮ್ಮಲ್ಲಿ ಏನು ಶಾ ಮಿಲ್ ಇತ್ತು, ಈ ಶಾ ಮಿಲ್ ಎಲ್ಲ ಇಂಡಿಯಾದಲ್ಲಿ ಹಾಕಲ್ ಕೊಡ್ತಿದ್ವಿ, ಅಲ್ಲೇ ಹಾಕೋದು ಇಂಗ್ಲೆಂಡ್ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಜನರಿಗೆ ಕೆಲಸ ಸಿಗೋಳಿ. ಇಷ್ಟೊಂದು ಇಡೀ ದೇಶಕ್ಕೆ ಬೇಕಪ್ಪ ಅಂತ ರೈಲ್ವೆ ಹಳಿ ಬೇಕಪ್ಪ ಅಂತ ಕಟ್ ಪೀಸ್ ಏನಿತ್ತು ಸಾಗವಾನಿದ್ವು, ಅದನ್ನ ಅದರದ್ದು ಕೊರಿಯಲ್ಲೇ ಶಾ ಮಿಲ್ಗಳೆಲ್ಲ ಇಂಗ್ಲೆಂಡ್ ಅಲ್ಲಿ ಇಟ್ಕೊಂಬೋದು, ಅಲ್ಲಿ ಜನರಿಗೆ ಕೆಲಸ ಕೊಡೋದು. ಆ ನಂತರ ಅದನ್ನ ಆ ಕಟ್ ಪೀಸ್ ಅನ್ನು ಮತ್ತೆ ವಾಪಸ್ ಭಾರತಕ್ಕೆ ತರೋದು. ಭಾರತಕ್ಕೆ ಇಂತಿಷ್ಟು ಖರ್ಚಾತು, ಇದಕ್ಕೆ ಕೊರದಿದ್ದಕ್ಕೆ ತಗೊಂಡೋಗಿದ್ದಕ್ಕೆ ಸಾಗಾಟದ್ದು ಎಲ್ಲ ಭಾರತಕ್ಕೆ ಖರ್ಚು ತೋರಿಸೋದು. ಈ ತರ ಎಲ್ಲ ಮಾಡಿ ಕೊನೆಗೆ ನೆಹರುಗೆ ಹ್ಯಾಂಡ್ ಓವರ್ ಮಾಡಕಾರೆ ಈ ಒಂದು ರೈಲ್ವೆಗಳಿಗೆ ಹಳಿಗಳಿಗೆ ಏನ್ ಖರ್ಚಾಗಲಿ ಆ ಖರ್ಚನ್ ಸಹಿತ ಕೊಡವು ಭಾರತ ತಗೊಂಡೋಜ. ಅದನ್ನ 99% ಜನರಿಗೆ ಗೊತ್ತಿಲ್ಲ. ಅಂದ್ರೆ ನಾವು ಗುಲಾಮ್ಗಿರಿ ಅಂದ್ರೆ ಯಾವ ತರ ಇತ್ತು ಹೇಳಿ ನೋಡಿ. ಬ್ರಿಟಿಷರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟವು ಆ ರೈಲ್ವೆಯ ಹಳಿಗಳನ್ನ ಲೆಕ್ಕ ಹಾಕಿ ಇಂತಿಷ್ಟು ರೈಲ್ವೆ ಮಾಡಿದ್ಯಂಗ ಖರ್ಚು ಮಾಡಿದ್ಯಾ ಹಳಿ ತಗೊಂಡೆ. ಲೂಟಿ ಹೊಡೆದಿದ್ದಂತೂ ಈ ಲೆಕ್ಕಿಲ್ಲ. ಅದು ಎಷ್ಟೋ ಕೋಟಿ, ಎಷ್ಟೋ ಪಟ್ಟು, 100 ಪಟ್ಟು. ಅಂದ್ರೆ ಈ ರೈಲ್ವೆ ಹಳಿಗೆ 1 ಲಕ್ಷ ರೂಪಾಯಿ ಖರ್ಚಾಗ್ತೊಳದ್ರೆ ಅದರಿಂದ ಉತ್ಪನ್ನ 1000 ಕೋಟಿ ತಗೊಂಡಿರ್ತಾರೆ. ಇವೆಲ್ಲ ಮಿನರಲ್ಸ್, ಆ ನಂತರ ಈ ಸಾಗವಾನಿ ಮರ, ಟಿಂಬರ್ ಇದನ್ನೆಲ್ಲ ಸಾಗಾಟಕ್ಕೆ ಅವು ಲೂಟಿ ಹೊಡ್ಕೊಂಡಿರ್ತಾರ. ಈ ತರ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ. ಇನ್ನು ನಮ್ಮ ಭಾರತದ ಈ ಕೂಲಿಕಾರರು ಹೇಳಿ ಅವು ಏನ್ ಮಾಡ್ಬೇಕು ಹೇಳಿದ್ರೆ ಬ್ರಿಟಿಷ್ ಟೈಮ್ನಲ್ಲಿ 1757ರಲ್ಲಿ ರಾಬರ್ಟ್ ಕ್ಲೈವ ಕ್ಲಾಸಿಕ್ ಅದನ್ನ ಮಾಡಿ ಗೆದ್ದ ನಂತರ ಅವ್ ಏನ್ ಮಾಡ್ದ ಅಂದ್ರೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ನಡೆಸ್ತಾ ಇದ್ದ. ಮೇನ್ಲಿ ವ್ಯಾಪಾರ ಹಾಕೊಂಡು ನಿಧಾನವಾಗಿ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಶುರು ಮಾಡ್ದ. ಆ ಟೈಮ್ನಲ್ಲಿ ಬ್ರಿಟಿಷರದ್ದು ಬೇರೆ ಬೇರೆ ಕಡೆಗೆ ಇಡೀ ಜಗತ್ತಿನ ತುಂಬಾ ಬಿಸ್ನೆಸ್ ಅದು ಇದು ಇತ್ತು. ಆ ಕೆರೆಬಿಯನ್ ಐಲ್ಯಾಂಡ್, ಈಗ ಅಮೆರಿಕದ ಹತ್ರ ಇದ್ದಲ್ಲಿ ವೆಸ್ಟ್ ಇಂಡೀಸ್ ಎಲ್ಲ ಬರ್ತದೆ, ಅಲ್ಲಿ ಗಯಾನಾ, ಸುರಿನಾಮ್ ಹೀಗೆಲ್ಲ ಏನು ದೇಶದಲ್ಲಿ ಈ ಕಬ್ಬು ಕೆಲವೊಂದು ಬೆಳೆ ಇದನ್ನೆಲ್ಲ ಬೆಳೀತಾ ಇದ್ದ ಬ್ರಿಟಿಷರು. ಬೆಳೀತಾ ಇದ್ದಾಗ ಅಲ್ಲಿಯ ಇವು ಅದರ ಮಾಲೀಕ ಬ್ರಿಟಿಷರು ಇರ್ತ. ಆ ಮಾಲೀಕ ಈಸ್ಟ್ ಇಂಡಿಯಾ ಕಂಪನಿಗೆ ಲೆಟರ್ ಬರೆದು ನಮ್ಗೆ ಒಂದು 500 ಲೇಬರ್ಸ್ ಬೇಕು, ಕಾಂಟ್ರಾಕ್ಟ್ ಲೇಬರ್ಸ್, ಒಂದು 5 ವರ್ಷ ಹೀಗೆ ಅಥವಾ 10 ವರ್ಷಕ್ಕೆ ಬೇಕು. ಸುರಿನಾಮ್ ಅಲ್ಲಿ ಅಥವಾ ಗಯಾನಾದಲ್ಲಿ ಅಥವಾ ಕೆರಿಬಿಯನ್ ಐಲ್ಯಾಂಡ್, ಟ್ರಿನಿಡಾಡ್ ಟೊಬ್ಯಾಗೊ, ಈಗೇನು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಎಲ್ಲ ನಮ್ಮಲ್ಲಿಗೆ ಆಟ ಆಡೋದಕ್ಕೆ ಅವೆಲ್ಲ ಆ ಏರಿಯಾದಲ್ಲೆಲ್ಲ ಕಬ್ಬು ಇನ್ನು ಕೆಲವೊಂದು ಪ್ಲಾಂಟೇಶನ್ ಕ್ರಾಪ್ಸ್ ಎಲ್ಲ ಮಾಡ್ತಿತ್ತು. ಅದನ್ನ ಮಾಡಕ್ಕಾದ್ರೆ ಲೇಬರ್ ಬೇಕಲ್ಲಿ. ಆ ಲೇಬರ್ ಬೇಕು ಹೇಳಿ ಇಂಡಿಯಾದ ಈಸ್ಟ್ ಇಂಡಿಯಾ ಕಂಪನಿಗೆ ಬರ್ದು
ಈಸ್ಟ್ ಇಂಡಿಯಾ ಕಂಪನಿಯು ಇಲ್ಲಿಯ ಇವ್ರನ್ನ ಬಡವರು, ನಿರ್ಗತಿಕರು ಇಂಥವೆಲ್ಲ ಇರ್ತಲ್ಲಿ ವಿಧವೆಯರು, ಹೆಂಗಸರನ್ನು ಕರ್ಕೊ ಹೋಗ್ತಿದ್ ಕೂಡ. ಅಂದ್ರೆ ಅಡಿಗೆ ಮಾಡಲ್ಬೇಕು ಅಥವಾ ಹೆಲ್ಪ್ ಬೇಕು, ಅದೆಲ್ಲ ಒಂದು ದೃಷ್ಟಿಕೋನದಲ್ಲಿ ಈಗ 100 ಜನ ಗಂಡಸರನ್ನ ತಗೊಂಡ್ರೆ ಒಂದು 8 ಜನ ಹೆಂಗಸರನ್ನು ಕೂಡ ಕರ್ಕೊ ಹೋಗ್ತಿದ್ದ. ಅದು ಮತ್ತೆ ಶಿಪ್ ಜರ್ನಿ, ಅವಾಗೆಲ್ಲ ಆಗಿನ ಕಾಲದಲ್ಲಿ ವಿಮಾನ ಅಂತೂ ಇನ್ನೂ ಸರಿಯಾಗಿ ಇರ್ತಿಲ್ಲ. ಮತ್ತೆ ಇದ್ರಲ್ಲಿ ಹಡಗಿನಲ್ಲಿ ಹೋಗ್ತಾ ಇತ್ತು. ಹಡಗಿನ ಜೀವನ ಬಹಳ ಕಷ್ಟ ಹೋಗೋದು. ಅದು ಅಲ್ಲಿ ಕೆರೆಬಿಯನ್ ಐಲ್ಯಾಂಡಿಗೆಲ್ಲ ಹೋಗಿ ಮುಟ್ಟಲೆ 5-6 ತಿಂಗಳಗಟ್ಲೆ ಬೇಕಾಗಿತ್ತು ಶಿಪ್ ಅಲ್ಲಿ. ಅಷ್ಟೊಂದು ದೂರ ಮತ್ತೆ ಕಷ್ಟದ ಟ್ರಾವೆಲಿಂಗ್ ಸುಲಭ ಇತ್ತು. ಅದು ಅಲ್ಲದೆ ಈಗ ಒಂದು 500 ಜನರಿಗೆ ಅವು ತಾಂಡೋದಾದ್ರೆ ಅದ್ರಲ್ಲೊಂದು 30-40% ಜನ ಸತ್ತೋಗ್ತಿದ್ರು. ಅಂದ್ರೆ ಈ ಸಮುದ್ರದಲ್ಲಿ ಏನಿರ್ತು ಕೇಳಿದ್ರೆ, ಡೀಪ್ ಸೀಗೆ ಹೋದಾಗ ಅಂದ್ರೆ ಒಳಗಡೆ ಸಮುದ್ರದ ಒಳಗೆ ಹೋದ್ಮೇಲೆ ಸಿ ಫೀವರ್ ಹೇಳೆಲ್ಲ ಬಂದ್ರೆ ಎಂತದು ಅಂದ್ರೆ ಅಲ್ಲಿಯ ಸ್ಮೆಲ್, ಹವಾಮಾನದ ವಾಸನೆನೇ ಸ್ವಲ್ಪ ಬದಲಾವಣೆ ಆಗಿರ್ತು. ಈ ಭೂಮಿ ಮೇಲಿನ ಸ್ಮೆಲ್ ಅಲ್ಲ, ಅಲ್ಲಿ ಸಮುದ್ರ ಡೀಪ್ ಸೀದಲ್ಲಿ ಸಮುದ್ರದಲ್ಲಿ ಒಂಥರ ಬೇರೆ ಪರಿಮಳ ಇತ್ತು ಹವಾಮಾನದಲ್ಲಿ. ಅದ್ರ ಜೊತೆಗೆ ಒಂಥರ ಅಲ್ಗಾಡ್ತಾ ಇತ್ತು ದೊಡ್ಡ ದೊಡ್ಡ ಹಡಗು ಕೂಡ. ಮನಿಕೇಂದ್ರು ಹೊಟ್ಟೆ ಒಳಗೆಲ್ಲ ತೊಳಸಿ ಅವ್ನ್ ವಾಂತಿ ಬಂದು ಅವ್ನ್ ವಾಂತಿ ಮಾಡೇ ಹೋಗ್ತ. ಆ ತರ ಒಂದು ಜೀವನ ಈ ಸಮುದ್ರದ ಒಳಗಡೆಗೆ ಸುಲಭಿಲ್ಲ. ಈ ಅಂತ ಕಷ್ಟದ ಜೀವನ ಇವಕ್ಕೆಲ್ಲ ಎಂತದು ಗೈಡೆನ್ಸ್ ಇಲ್ಲ. ಎಲ್ಲ ಅನಕ್ಷರಸ್ಥರಿದ್ದ ಬಹಳಷ್ಟು ಜನ. ಅವ್ರನ್ನೆಲ್ಲ ತಗೊಂಡು ಬ್ರಿಟಿಷರು ಮತ್ತೆ ಇಂಗ್ಲಿಷ್ ಅಲ್ಲಿ ಲೀಗಲ್ ಫಾರ್ಮ್ ಏನು ಇರ್ತಲ್ಲ, ಇದನ್ನ ನಾವು ಉಪಕಾರಿಗೆ ಏನು ಪಾಸ್ಪೋರ್ಟ್ ಅದು ಇದು ನಾವು ಈಗಿನ ಹೊಸ ಮಾಡರ್ನ್ ಜಮಾನದಲ್ಲಿತ್ತು ಹಾಗೆ ಅವಾಗೂ ಕೂಡ ಅವು ಪಾಸ್ಪೋರ್ಟ್ ಇಲ್ಲದೆ ಇದ್ರು ಸಹಿ ಅಕ್ಷತಿದ್ದ. ಅಂದ್ರೆ ಸತ್ತೋದ್ರ ನಾವು ಜವಾಬ್ದಾರಲ್ಲ, ಹಿಂಗಿದೆಲ್ಲ ಲೀಗಲಿ ಅವಕ್ಕೆ ಬ್ರಿಟಿಷರಿಗೆ ಗೊತ್ತಿತ್ತು. ಒಂದ್ ಕಡೆಯಿಂದ ಒಂದ್ ಕಡೆಗೆ ಮಾನವರ ಸಾಗಾಟ, ಇದ್ರ ರೂಲ್ಸ್ ರೆಗ್ಯುಲೇಷನ್ ಇಂಥದೆಲ್ಲದು ಅವು ತಿಳ್ಕೊಂಡು ಏನ್ ಮಾಡ್ತಿದ್ದ ಕೇಳಿದ್ರೆ ಎಲ್ಲ ಇಂಗ್ಲಿಷ್ ಅಲ್ಲೇ ಫಾರ್ಮ್ ಇತ್ತು. ಆ ಫಾರ್ಮ್ ನಲ್ಲಿ ಸಹಿ ಅಕ್ಷತ ಇವ್ರ ಹತ್ರ, ಜನರ ಹತ್ರ ಅಥವಾ ಹೆಬ್ಬೆಟ್ಟು ಒದ್ಸ್ಕೊಂಡ್ಬಿಡ್ತಾರೆ. ಒದ್ಸ್ಕೊಂಡ ನಂತರ ಅಲ್ಲಿಗೆ ಫಾರಿನ್ ಕಂಟ್ರಿಗೆ ಹೋದ್ಮೇಲೆ ಅವಂಗೆ ಆ ಒಂದು ಕಂಪೌಂಡ್ ಇದ್ದು ಇಟ್ಕೊಂಬ, ಒಂದು ತೋಟ, ಯಾವುದೋ ಒಂದು ಕಬ್ಬಿನ ತೋಟ ಇತ್ತು. ಆ ಕಬ್ಬಿನ ತೋಟದ ಸುತ್ತಲೂ ಆ ಕಂಪೌಂಡ್ ಇತ್ತು. ಒಂದು 50 ಎಕರೆನೋ 100 ಎಕರೆನೋ 200 ಎಕರೆನೋ ಎಷ್ಟು. ಅದರಿಂದ ಅವ್ನು ಹೊರಗೋಗ್ಲಿಲ್ಲ. ಹೊರಗೋದ್ರೆ ಅವ್ನು ಕ್ರಿಮಿನಲ್ ಹೇಳಿ ಅವನ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟು ಆ ಲೇಬರ್ ಹೋದವನು. ಒಟ್ಟಿನಲ್ಲಿ ಅವನನ್ನ ಸ್ಲೇವರಿ ಹೇಳಿ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿ, ನೀನು ಹಿಂಗೆ ಈ ಕಂಪೌಂಡ್ ಇಂದ ಹೊರಗಡೆ ಹೋದ್ರೆ ಕಾಲಿಟ್ರೆ ನೀನ್ ಮತ್ತೆ ನಿನ್ ಮೇಲೆ ಪೊಲೀಸ್ ಆಕ್ಷನ್ ಮಾಡ್ತೇವೆ, ನೀನು ಕ್ರಿಮಿನಲ್ ಹೇಳಿ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಕೋರ್ಟ್ ರೂಲ್ ಎದುರಿಸ್ತಿದ್ದ. ಆ ಕೋರ್ಟ್ ಜೊತೆಗೆ ವಕೀಲಂದಿಕ್ಕಳು ಬ್ರಿಟಿಷರವೇ. ಈ ತರ ಅವು ಇಡೀ ಜಗತ್ತಿನ ತುಂಬಾ ಈ ನಮ್ಮ ಇಂಡಿಯನ್ ಲೇಬರ್ಸ್ ಅನ್ನೆಲ್ಲ ತಗೊಂಡೋಗಿ ಅವ್ರನ್ನ ರೂಲ್ಸ್ ರೆಗ್ಯುಲೇಷನ್ ತಮಗ್ ಬೇಕಾದಂಗ್ ಮಾಡ್ಕೊಂಡು ಅವ್ರ ಹತ್ರ ಸಹಿ ತಗೊಂಡು ಹೆಬ್ಬೆಟ್ ತಗೊಂಡು ಅವ ಪ್ರತಿಯೊಂದ್ರಲ್ಲೂ ಸಿಕ್ ಬೀಳೋ. ಒಂದ್ ಹೆಜ್ಜೆ ಕಂಪೌಂಡ್ ಹೊರಗಾಕಿದ್ರೆ ಕ್ರಿಮಿನಲ್ ಹೇಳಿ FIR ಮಾಡೋದು, ತಾವ್ ಹೇಳ್ದಂಗೆ ಕೇಳೋವು ಹೇಳೋದು. ಈವನ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮದುವೆ ಇತ್ತಿಲ್ಲ. ಅಂದ್ರೆ ಈಗ ಬಾಸಿಂಗ ಅಥವಾ ಇದನ್ನೆಲ್ಲ ಏನ್ ಮದುವೆ ಡ್ರೆಸ್ ಇರ್ತಲ್ಲಿ ಅದನ್ನೆಲ್ಲ ಹಾಕಲಿಲ್ಲ. ಆ ದೇಶದಲ್ಲಿ ಈಗ ಯಾವ ತರ ಇತ್ತು ರೂಲ್ಸ್ ರೆಗ್ಯುಲೇಷನ್, ಆ ಪ್ರಕಾರ ನೀವು ಮದುವೆ ಬ್ಲಡ್ ಇಲ್ಲ ಅಂತ ಹೇಳಲ್ಲ. ಹಿಂಗೆಲ್ಲ ಮಾಡಿ ಅವಕ್ಕೆ ಬಹಳ ತ್ರಾಸ ಕೊಟ್ಟಿದ್ದ. ಪಗಾರನ್ನು ಕೂಡ ಏರ್ಸ್ತಿದ್ದಿಲ್ಲ. ಎಲ್ಲೂ ಬೇರೆ ಕಡೆ ಕೆಲ್ಸಕ್ಕೆ ಒಪ್ಪಂಗೂ ಇಲ್ಲ. ಇವ್ರ ಹತ್ರ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಜೊತೆ ಹೋದ ಅಂದ್ರೆ ಅವ್ರ ಜೊತೆಗೆ ಕೆಲಸ ಮಾಡವು, ಅವು ಕೊಟ್ಟಿದ್ ಪಗಾರ ತಗೊಳವು. ಆ ಪಗಾರ ಏನು ಅಂದ್ರೆ ಅವನ ಉದಾಹರಣೆಗೆ ಒಂದು 5 ರೂಪಾಯಿ ಅವನಿಗೆ ಪಗಾರ ಕೊಡ್ತಾಳಾದ್ರೆ 5 ರೂಪಾಯಿಲಿ ಒಂದು 2 ರೂಪಾಯಿ ಅಷ್ಟೇ ಒಂದು ಸೇವಿಂಗ್ ಆಗ್ತಿತ್ತು. ಉಳಿದಿದ್ದು ಖರ್ಚು ಆಗ್ತಿತ್ತು. ಈ ತರ ಅವಂಗೆ ಹೆಚ್ಚಿಗೆ ಸೇವಿಂಗು ಮಾಡಲಾಗ್ತಿಲ್ಲ. ಹಂಗೇಳಿ ಬಹಳ ಕಷ್ಟನೂ ಅಲ್ಲ, ಊಟ ಮಾಡಲೆಲ್ಲ ತೊಂದ್ರೆ ಇಲ್ಲ. ಆ ತರ ಒಂದು ಪಗಾರನ್ನು ಮಾಡಿ ಕೊಡ್ತಿದ್ದ. ಅದ್ರ ಜೊತೆಗೆ
ಏ, ಒಟ್ಟೊಟ್ಟಿಗೆ ಒಂದೇ ಒಂದು ಹಾಲ್ ಇದ್ದೊಳಾದ್ರೆ ಅದ್ರಲ್ಲಿ ಒಂದು 50 ಜನರಿಗೆ ಒಂದೇ ಹಾಲ್ ಅಲ್ಲಿ ಜೀವನ. ಆ ಒಂದ ಎರಡು ಟಾಯ್ಲೆಟ್ ಇರ್ತಿತ್ತು, ಸ್ನಾನ ಇದು ಬಾತ್ರೂಮ್ ಇಂಥದ್ದೆಲ್ಲ. ಆ, ಅದಷ್ಟು ಜನರು 50 ಜನರು ಅದರಲ್ಲೇ ಕಾಮನ್ ಯೂಸ್ ಮಾಡ ಈ ತರ. ಮತ್ತೆ ಈ ಹಡಗ್ನಲ್ಲಿ ಹೋಗ್ಬೇಕಾದ್ರೆ ಒಂದ್ 30-40% ಏನು ಸತ್ತೋಗ್ತವಲ್ಲಿ, ಆ ಸತ್ತೋದವ್ರನ್ನ ಸಮುದ್ರಕ್ಕೆ ಎಸೆದ್ಬಿಡೋದು. ಮತ್ತೆ ಇಲ್ಲೂ ಬ್ರಿಟಿಷ್ ಗೌರ್ಮೆಂಟ್, ಅಲ್ಲೂ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ. ಅದರಿಂದ ಯಾವುದೇ ರೀತಿಯ ಲೀಗಲ್ ಆಕ್ಷನ್ಸ್ ಅದು ಇದು ಕಳೆದೋಜ ಇವು ಅವ್ರನ್ನ ಹುಡುಕೊಡಿ ಹೇಳೋದಕ್ಕೂ ಇಲ್ಲಿ ಊರವು ಯಾರಿಗೂ ಎಂಥದ್ದು ಒಂದು ಸಂಪರ್ಕನೇ ಇರ್ತಿಲ್ಲ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕಳಿಸಕಾರೆ ಆ ಕಂಪನಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಹೇಳಿ ಮಾಡ್ಬಿಡ್ತಾರಲ್ಲ ಫಾರಿನ್ ಕಂಪನಿಗೆ. ಇವು ಇಲ್ಲಿಯ ಜನ ಅವರ ಕುಟುಂಬದವು ಯಾರು ಯಾರತ್ರ ಕೇಳಿದ್ರು ಎಂತೂ ಗೊತ್ತಾಗ್ತಿಲ್ಲ, ಸತ್ತೋದ್ರು ಗೊತ್ತಾಗ್ತಿಲ್ಲ, ಜೀವಂತಿದ್ನಾಳೆ ಇವು ತಿಳ್ಕತ್ತ. ಒಟ್ನಲ್ಲಿ ಆ ತರ ಒಂದು ಸ್ಲೇವರಿ ಟ್ರೇಡ್ ಬ್ರಿಟಿಷರು ನಡೆಸಿದ್ದ. ಅದಕ್ಕಿಂತ ಪೂರ್ವದಲ್ಲಿ ಈ ಮೊಘಲರು ಅಥವಾ ಮುಸ್ಲಿಮರ ಆಡಳಿತದಲ್ಲಿ ಎಷ್ಟೊಂದು ಸ್ಲೇವರಿ ಟ್ರೇಡ್ ಇತ್ತು ಅಂದ್ರೆ, ಕಾಬೂಲು ಆ ಕಡೆ ಅರೇಬಿಯನ್ ಕಂಟ್ರಿಯಲ್ಲಿ ಸೌದಿ ಅರೇಬಿಯಾ ಆಗ್ಲಿ ಅಥವಾ ತುರ್ಕಿ ಇರ್ಲಿ, ಅಲ್ಲೆಲ್ಲ ಕಾನ್ಸ್ಟಂಟಿನೋಪಲ್ ಹೇಳಲಾಗ್ತದೆ, ಅಲ್ಲೆಲ್ಲವ ಈ ನಮ್ಮ ಭಾರತದ ರಾಜರನ್ನ ಸೋಲಿಸಿದ ನಂತರ ಇಲ್ಲಿಯ ಜನರನ್ನ ಸ್ಲೇವರಿ ಅಂತೇಳಿ ಹಿಡ್ಕೊಂಡೋಗಿ ಆ ಕಾಬೂಲಲ್ಲೆಲ್ಲವ ಕೆಲವೊಂದು ಮಾರ್ಕೆಟ್, ಆ ಮಾರ್ಕೆಟ್ ಹಿಂಗ್ ಕಟ್ಟೆ ತರ ಕಟ್ಟಿರ್ತ, ಅಲ್ಲಿ ಒಂದು 100,000 ಜನರು 1,000 ಜನರು ನಮ್ಮ ಭಾರತದ ಈ ಕೈದಿಗಳನ್ನ ತಗೊಂಡು ಹೋಗ್ತೇವೆ. ಕೈದಿಗಳನ್ನ ತಗೊಂಡೋಗಿ ಅಲ್ಲಿ ಸವಾಲಿಗೆ ಮಾರಾಟ ಮಾಡ್ತೇವೆ ಕೂಲಿ ಕೆಲ್ಸಕ್ಕೆ. ಎಷ್ಟು ಅಂದ್ರೆ 1-2 ದಿನಾರಿಗೆ ಒಬ್ಬೊಬ್ರನ್ನ ಮಾರಾಟ ಆಗ್ತಿರ್ತಾಳ. ಆ ಇಲ್ಲಿಂದ ಭಾರತದಿಂದ ಹಿಡ್ಕೊಂಡು ಹೋದಂತ ಏನು ಓನರ್ ಇರ್ತದೆ, ಸೈನಿಕ ಅಥವಾ ವ್ಯಾಪಾರಸ್ಥರು, ಅವು ಈ ನಮ್ಮ ಭಾರತೀಯ ಸ್ಲೇವರ್ಸ್ ಕೈದಿಗಳನ್ನ ಖರೀದಿ ಮಾರಾಟ ಮಾಡ್ತಾರೆ. ದುಡ್ಡು ಬರೋದು ಹಿಂಗೆ 1-2 ದಿನಾರು. ಯಾರು ಭಾರತದಿಂದ ಒಬ್ಬ ಮುಸ್ಲಿಂ ಸೈನಿಕ 100,000 ಜನರನ್ನ ಎಳ್ಕೋ ಇಟ್ಕೊಂಬನ ಕೈದಿಗಳನ್ನ, ಅಲ್ಲಿ ಹೋದ್ಮೇಲೆ ಅವ ದಿನಾರಿಗೆ 1-2 ದಿನಾರಿಗೆ ಮಾರ್ತಾ ಒಬ್ಬೊಬ್ರನ್ನ. ಆ ದುಡ್ಡು ಇವಕ್ಕೆ ಕೈದಿಗಕ್ಕಂತೂ ಸಿಕ್ತಿಲ್ಲ. ಕೈದಿ ಇನ್ನೊಬ್ಬನ ಓನರ್ ಬದಲಾಗ್ತಾ ಅಲ್ಲಿ ಮತ್ತೆ ಕೈದಿನೇ ಅವ ಕೆಲಸ ಮಾಡವು, ಅವ್ ಹೇಳಿದಲ್ಲಿ ಕುತ್ಕೊಳ್ಳವು, ಮನ್ಕೇಳವು, ಊಟ ಮಾಡವು, ಅವನ ಅಂಡರ್ ಇವ ಸ್ಲೇವರಿ ಕೆಲಸ ಮಾಡ್ತಾ. ಈ ತರ ಗಂಡಸ್ರು ಹೆಂಗಸ್ರು ಎಲ್ಲರೂ ಸ್ಲೇವರಿ ಅಂತೇಳಿ ಟ್ರೇಡ್ ಮಾಡಿ ಅಲ್ಲೆಲ್ಲ ತಗೊಂಡೋಗಿ ಮಾರಾಟ ಮಾಡಿದ್ದ ನಮ್ಮ ಪೂರ್ವಜರನ್ನ. ಅಂದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದವು ಅದು ಹೇಳಲ್ ಸಾಧ್ಯ ಇಲ್ಲ. ಅಂದ್ರೆ ಅವು ಯಾರತ್ರ ಎಂತದ್ದು ಕೇಳ್ಕೊಂಬಂಗೇ ಇಲ್ಲ. ಯಾಕೆಂದ್ರೆ ಅದು ಅನ್ನೋನ್ ಲ್ಯಾಂಡ್. ಯಾವ್ದು ಈಗ ಅರಬಸ್ಥಾನ ಅಂದ್ರೆ ಈಗ ಒಬ್ಬ ಭಾರತೀಯಂಗೆ ಆಗಿನ ಕಾಲದಲ್ಲಿ ಅರಬಸ್ಥಾನ ಎಲ್ಲ ಏನೂ ಇರ್ತಿಲ್ಲ. ಈಗೆಲ್ಲ ದುಬಾಯಿ ಅದು ಇದೆಲ್ಲ ಪೆಟ್ರೋಲ್ ಡಾಲರ್ಸ್ ಬಂತು, ಡೆವಲಪ್ಮೆಂಟ್ ಮಾಡಿದ್ದ. ಆ ಡೆವಲಪ್ಮೆಂಟ್ ಮಾಡಲು ಈಗಲೂ ಕೂಡ ಇಂಡಿಯನ್ ಲೇಬರ್ಸೇ ಅಲ್ಲಿರೋ ಹೆಚ್ಚಿನ ಜನ. ಇಂಡಿಯಾದಿಂದ ಹೋದಂತದ್ದು ಕನ್ಸ್ಟ್ರಕ್ಷನ್, ಪ್ಲಂಬರು, ಎಲೆಕ್ಟ್ರಿಷಿಯನ್ ಎಲ್ಲರೂ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದ. ಯಾಕಂದ್ರೆ ಅವ್ರ ಹತ್ರ ಪೆಟ್ರೋಲ್ ಮಾರಿದ ನಂತರ 1960 ನಂತರ ಅವ್ರ ಹತ್ರ ಎಲ್ಲ ಈ ಸಾಕಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಇಡೀ ಜಗತ್ತಿಗೆ ಮಾರಾಟ ಆಯ್ತು. ಅದ್ರ ದುಡ್ಡು ಬಂತು. ಆ ದುಡ್ಡಿನಿಂದ ಅರಬಸ್ಥಾನ ಕಂಪ್ಲೀಟ್ ಅರೇಬಿಯನ್ ಏರಿಯಾ, ವೆಸ್ಟರ್ನ್ ಏಷ್ಯಾದಲ್ಲಿ ಡೆವಲಪ್ಮೆಂಟ್ ಆಯ್ತು. ಆ ಡೆವಲಪ್ಮೆಂಟ್ ಅಲ್ಲಿ ಕೂಡ ಕೆಲಸಗಾರರು ಹೆಚ್ಚಿನ ಪರ್ಸೆಂಟೇಜ್, ಒಂದು 50-60% ಭಾರತೀಯರೇ. ಈಗಾದ್ರೆ ಇವಕ್ಕೆ ಇಂತಿಷ್ಟು ಪೇಮೆಂಟ್ ಅದು ಇದು ಎಲ್ಲ ಇತ್ತು. ಮತ್ತೆ ಇಂಟರ್ನ್ಯಾಷನಲ್ ಲಾ ಹೇಳಿ ಏನು ಲೇಬರ್ ಲಾ ಇವೆಲ್ಲ ಅಪ್ಲಿಕೇಬಲ್ ಇತ್ತು. ಅದರಿಂದ ಹೆಚ್ಚು ಶೋಷಣೆ ಮಾಡಲಾಗ್ತಿಲ್ಲ. ಅಥವಾ ಇವು ಇಂಡಿಯಾದವು ಶೋಷಣೆ ಆದ್ರೂ ವಾಪಸ್ ಬತ್ತ ಎಂಬೆಸಿಗೆಲ್ಲ ತಿಳಿಸ್ಕೊಂಡು. ಆಗಿನ ಕಾಲದಲ್ಲಿ ಹಾಗಿತ್ತಿಲ್ಲ. ಆವಾಗ ಎಂಬೆಸಿನೂ ಇಲ್ಲ. ಅದೇ ರೀತಿಯ ಪ್ರೊಟೆಕ್ಟಿವ್ ಲಾ ಇರ್ತಿಲ್ಲ. ಇವಕ್ಕೆ ಹೊಡೆದ್ರು ಹೊಡೆತ ತಿನ್ನವು, ಊಟ ಹಾಕದೆ ಉಪವಾಸ ಕೊಂದ್ರು ಯಾರು ಎಂತದ್ದು ಕೇಳೋದಿದ್ದಿಲ್ಲ. ಅಷ್ಟೊಂದು ಕಷ್ಟ ಕಾರ್ಪಣ್ಯ ಅವು ಅನುಭವಿಸಿದ್ದ.
ಅದಾದ ನಂತರ ಈಗ ಇನ್ನು ಈ ಕಡೆಗೆ ಈಸ್ಟರ್ನ್ ಕಂಟ್ರೀಸ್ ಕಡೆ ಬಂದ್ರೆ ಹಾಂಗ್ಕಾಂಗ್ ಇರ್ಲಿ, ಅದು ಬ್ರಿಟಿಷ್ ಕೈಲಿತ್ತು. ಸಿಂಗಾಪುರ್ ಬ್ರಿಟಿಷರ್ ಕೈಲಿತ್ತು. ಆಸ್ಟ್ರೇಲಿಯಾ ಬ್ರಿಟಿಷರ್ ಕೈಲಿತ್ತು. ಈ ಕಡೆದೆಲ್ಲ ಈಗ ಈಗಲೂ ಕೂಡ ಫಿಜಿ ಐಲ್ಯಾಂಡ್ ಹೇಳಿದ್ರಿ, ಅಲ್ಲೆಲ್ಲ ಕಾಣಿಸ್ತು ಹಿಂದೂ ಸಂಸ್ಕೃತಿ ಇತ್ತು, ಭಾರತೀಯರಿತ್ತು ಅಲ್ಲಿ. ಅವೆಲ್ಲ ಈಗೊಂದು 500-1000 ವರ್ಷದ ಹಿಂದೆ ಲೇಬರ್ ಆಗಿ ಇವೇ ಕರ್ಕೊಂಡು ಹೋಗಿದ್ದ ಆ ಕಡೆಗೆಲ್ಲ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಅವು ಮುಂದೆ ಅವರ ಕುಟುಂಬ ವಂಶಸ್ಥರನ್ನ ಮುಂದುವರ್ಸಿ ಹಿಂದೂ ಸಂಸ್ಕೃತಿ ಕಾದ್ಕೊಂಡು ಬಂಜವು. ಆದ್ರೆ ಬಹಳ ಕಷ್ಟಪಟ್ಟಿದ್ದವು. ಅವು ಕೂಡ ಅಲ್ಲೆಲ್ಲ ತಲುಪೋದ್ರೊಳಗೆ ಅರ್ಧಕ್ಕರ್ಧ ಜನ ಸಮುದ್ರದಲ್ಲೇ ಸತ್ತು ಸಮುದ್ರದ ತಿಮಿಂಗಲ ಪಾಲಾಜವು. ಅಂದ್ರೆ ಹೆಣವನ್ನ ಅಲ್ಲಿ ಎಸೆದು ಬಿಡ್ತಾವ. ಹಡಗ್ನಲ್ಲಿ ಇಟ್ಟು ವಾಸನೆ ತೊಳಿಗೆ ಅವು ಸಮುದ್ರಕ್ಕೆ ಎಸೆದು ಬಿಡ್ತಾವ, ಯಾರಿಗೂ ಗೊತ್ತಾಗಿದ್ದಂಗೆ. ಅಂದ್ರೆ ಉಳಿದ ಪ್ಯಾಸೆಂಜರ್ಸ್ ಗೊತ್ತಾದ್ರೆ ಪಾಪ ದುಃಖ ಪಡ್ತಾ ಇದ್ರ ಗಲಾಟೆ ಮಾಡ್ತಾವಳಿ. ಉಳಿದ ಪ್ಯಾಸೆಂಜರಿಗೆ ಗೊತ್ತಾಗಿದ್ದಂಗೆ ರಾತ್ರಿನೋ ಏನೋ ಬ್ರಿಟಿಷ್ ಆಫೀಸರ್ಸ್ ಅವರ ನೇವಿ ತಂಡದವು ಈ ಡೆಡ್ ಬಾಡಿಗಳನ್ನ ರಾತ್ರಿ ಸಮುದ್ರಕ್ಕೆ ಎಸೆದ್ಬಿಡೋದು. ಯಾರಿಗೂ ಗೊತ್ತಾಗ್ತಿಲ್ಲ, ಎಲ್ಲೋದ್ನೇನು ನಮಗ್ ಗೊತ್ತಿಲ್ಲ ಹೇಳಿ ತಕ್ಷಣ ಬಿಡೋದು. ಅದರಿಂದ ಆತರ ಒಂದು ಕಷ್ಟ ಎಲ್ಲ ಅನುಭವಿಸಿ ಅಂತೂ ಅವು ಆ ಡೆಸ್ಟಿನೇಷನ್ ತಲುಪಿದ ನಂತರ ಅಲ್ಲಿ ಅವು ಮುಂದೆ ತನ್ನ ಜೀವನ ನಡೆಸ್ಕೊಂಡು ಈಗ ಫಿಜಿ ಐಲ್ಯಾಂಡ್ ಎಲ್ಲ ಇದ್ದಲ್ಲಿ ಇವತ್ತಿಗೂ ಬಾಲಿ, ಫಿಜಿ ಇವೆಲ್ಲವ ಇವತ್ತಿಗೂ ಹಿಂದೂ ಸಂಸ್ಕೃತಿ ಇಟ್ಕೊಂಡು ಹಿಂದೂಗಳೇ ಅಲ್ಲಿ ಆಡಳಿತನೂ ನಡೆಸ್ತಾ ಇದ್ದ. ಎಷ್ಟೋ ಸೂರಿನಾಮ್ ಇರ್ಲಿ ಅಥವಾ ಗಯಾನ ಇರ್ಲಿ, ಟೊಬ್ಯಾಗೊ, ಟ್ರಿನಿಡಾಡ್ ಇರ್ಲಿ, ಅಲ್ಲೆಲ್ಲ ಈಗ ಹಿಂದೂಗ ಉಚ್ಛ್ರಾಯ ಸ್ಥಿತಿ ಬಂಜ. ಅಂದ್ರೆ ಅವು ಕಲ್ತು ವಿದ್ಯಾವಂತರಾಗಿ ಸಾಕಷ್ಟು ಜನ ಗವರ್ಮೆಂಟಿನ ನೌಕರಿಗಿರ್ಲಿ ಅಥವಾ ಸೈಂಟಿಸ್ಟ್ ಇರ್ಲಿ ಆತರ ಎಲ್ಲ ಅಲ್ಲಿಯ ನಿವಾಸಿಗಾಗಿ ಅವು ತಮ್ಮ ಈ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡ ಈಗ ಅಲ್ಲಿಯ ಪ್ರಧಾನಮಂತ್ರಿವರೆಗೂ ಆಗ್ತಾ ಇದ್ದ. ಗಯಾನ ಇರ್ಲಿ ಅಥವಾ ಸುರಿನಾಮ್, ವೆಸ್ಟ್ ಇಂಡೀಸ್ ಅಲ್ಲೆಲ್ಲ ಕೆಲವೊಂದು ಚಿಕ್ಕ ಪುಟ್ಟ ದ್ವೀಪದ ರಾಷ್ಟ್ರ ಇದ್ದು ಅಲ್ಲಿ ಭಾರತೀಯರೇ ಪ್ರಧಾನಮಂತ್ರಿಗಳು ಕೂಡ ಆಗ್ತಾ ಇದ್ದ. ಅಷ್ಟೊಂದು ಉಚ್ಛ್ರಾಯ ಸ್ಥಿತಿಗೆ ಈಗ ತಲುಪಿದ್ದ. ಆ ಕಷ್ಟವನ್ನೆಲ್ಲ ಅನುಭವಿಸಿ ಅಂದ್ರೆ ಅವರ ಎನ್ಸಿಸ್ಟರ್ಸ್ ಬಹಳ ಕಷ್ಟ ಅನುಭವಿಸಿದ್ದ. ಈಗ ಅವು ಉಚ್ಛ್ರಾಯ ಸ್ಥಿತಿಗೆ ಬಂದ. ಅದು ನಮ್ಗೆ ಸಂತೋಷವೇ. ಅದೇ ರೀತಿ ಈ ಭಾರತದಲ್ಲೂ ಕೂಡ ಒಳಗಡೆ ಇದ್ದವಕ್ಕೂ ಕೂಡ ತುಂಬಾ ತುಂಬಾ ಕಷ್ಟ ಅನುಭವಿಸಿದ್ದ. ನಿಂಗಕ್ಕೆ ಗೊತ್ತಿದ್ದ ಇಲ್ಲ, ಈ ಜಜಿಯಾ ಟ್ಯಾಕ್ಸ್ ಹೇಳಿತ್ತು ಮೊಘಲರ ಕಾಲದಲ್ಲಿ ಅಥವಾ ಮುಸ್ಲಿಮರ ಆಡಳಿತದಲ್ಲಿ. ಅಂದ್ರೆ ಯಾರ್ಯಾರು ಇಸ್ಲಾಮಿಗೆ ಕನ್ವರ್ಟ್ ಆಗಿ ಹೇಳಿ ಹೊಡೆದು ಬಡ್ದು ಎಲ್ಲ ಹೆದರ್ಸ್ತಾ ಅದಕ್ಕೂ ತಯಾರಾಗಿ ಹೇಳಾದ್ರೆ ನಿಂಗ ಹಿಂದೂನೇ ಇರ್ತಿ, ಮೂರ್ತಿ ಪೂಜೆ ಮಾಡ್ತಿ ಹೇಳಾದ್ರೆ ನಿಂಗ ಪ್ರತ್ಯೇಕವಾಗಿ ಟ್ಯಾಕ್ಸ್ ಕೊಡವು. ಎಷ್ಟೊಂದು ಟ್ಯಾಕ್ಸ್ ಅಂದ್ರೆ ಈಗ ಉದಾಹರಣೆಗೆ ಒಂದು 10 ಎಕರೆ ಜಮೀನ್ ಇತ್ತು, ಆ ಜಮೀನಿಗೆ 100 ರೂಪಾಯಿ ವರ್ಷಕ್ಕೆ ಟ್ಯಾಕ್ಸ್ ಹಾಕ್ತೀವಿ. ಅದ್ರ 10 ಪಟ್ಟು ಆ ಏನು ಜಮೀನ್ ರೆವೆನ್ಯೂ ಟ್ಯಾಕ್ಸ್ ಇರ್ತು ಅದ್ರ 10 ಪಟ್ಟು ಗಟ್ಲೆ ನೀನು ಕನ್ವರ್ಟ್ ಆಗ್ತಿಲ್ಲ ಹೇಳಿದ್ರೆ ಗೌರ್ಮೆಂಟಿಗೆ ಅಥವಾ ರಾಜ್ಯಂಗೆ ಟ್ಯಾಕ್ಸ್ ಕೊಡೋದು, ಮುಸ್ಲಿಂ ರಾಜ್ಯಂಗೆ ಟ್ಯಾಕ್ಸ್ ಕೊಡೋದು. ಅದಕ್ಕೆ ಜಜಿಯಾ ಟ್ಯಾಕ್ಸ್ ಹೇಳ್ತಾ. ಅಂದ್ರೆ ನಮ್ದೇ ದೇಶದಲ್ಲಿ ನಮ್ದೇ ಸಂಸ್ಕೃತಿ ಇರುವಂತ ರಾಷ್ಟ್ರದಲ್ಲಿ ಫಾರಿನ್ ಇಂದ ವಿದೇಶಿ ಏನು ಪರಕೀಯ ರಾಜ ಬಂದಿಲ್ಲ ಆಡಳಿತ ನಡೆಸ್ತಾ ಇದ್ದ, ಅವಂಗೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ನಾನು ಮುಂದುವರಿಸ್ತಿ, ನಾನ್ ಬಿಡ್ತಿಲ್ಲ, ನಾನ್ ಕನ್ವರ್ಟ್ ಆಗ್ತಿಲ್ಲ ಹೇಳಾದ್ರೆ ನೀವು ನನಗೆ ಟ್ಯಾಕ್ಸ್ ಕೊಡವು ಹೇಳಿ ಆ ಮುಸ್ಲಿಮ್ರು ಆದೇಶ ಮಾಡ್ತಾ ಆ ಆದೇಶ ಪಾಲನೆ ಮಾಡಲಿ ಅವ್ರ ಸೈನಿಕರು, ಅವರ ಟ್ಯಾಕ್ಸ್ ರೆವಿನ್ಯೂ ಆಫೀಸರ್ಸ್ ಎಲ್ಲರೂ ಓಡಾಡಿ ಜನರಿಂದ ಹೊಡೆದು ಬಡ್ದು ವಸೂಲಿ ಮಾಡ್ತಾರೆ. ಅದನ್ನು ಕೊಡಲಾಗದೆ ಇದ್ದವು ಹಂಗೆ ಮತ್ತೆ ಜೈಲಿಗೆ ಹಾಕ್ತಾ, ಪನಿಷ್ಮೆಂಟ್ ಕೊಡ್ತಾ, ಫಿಸಿಕಲ್ ಪನಿಷ್ಮೆಂಟ್ ಕೊಡ್ತಾ. ಈ ತರ ಎಲ್ಲ ಅವು ಅಂದ್ರೆ ಲಕ್ಷಗಟ್ಟಲೆ ಜನರು ಅನುಭವಿಸಿದ್ದ. ಮತ್ತೆ ಒಮ್ಮೆ ಇತಿಹಾಸದಲ್ಲೇ ಕಾಣಿಸ್ತು, ತೈಮೂರ್ ಲಂಗ್ ಹೇಳವು ಬಂದ. ಅವನು ಈ
ಈ ಮಂಗೋಲಿಯಾ ಆ ಬದಿ ಚಂಗೀಸ್ ಖಾನ್ ಬಗ್ಗೆ ಕೇಳಿದ್ದಲ್ಲಿ, ಚಂಗೀಸ್ ಖಾನ್ ಅಂತಾನೆ ಅವಂದು ಲಂಗಡ ಅಂದ್ರೆ ಕಾಲೆಲ್ಲ ಸರಿ ಇತ್ತಿಲ್ಲ, ಕುಂಟಾಗಿದ್ದ ಆ ರಾಜ. ಆ ಕುಂಟಾದ್ರೂ ಕೂಡ ಅವನು ಎಷ್ಟು ಕ್ರೂರಿ ಆಗಿದ್ದ ಅಂದ್ರೆ ದಿಲ್ಲಿಯಲ್ಲಿ ಒಂದೇ ದಿನಕ್ಕೆ ಲಕ್ಷಗಟ್ಲೆ ಹೆಣ ಒಟ್ಟು ಮಾಡಿಕೊಳ್ಳ, ಹೆಣ ರಾಶಿ ಹಾಕಿಸಿಕೊಂಡ. ಆ ನಂತರ ಈ ಬ್ರಾಹ್ಮಣರು ಇದ್ದವರದ್ದು ಜನಿವಾರ ಹಾಕಿತ್ತಳಿ, ಆ ಜನಿವಾರವನ್ನ ಎಲ್ಲ ಸತ್ ನಂತರ ತೆಗೆದು ಒಟ್ಟು ಮಾಡಿ ಹೇಳಿ ಅದ್ರದ್ದು ಎಷ್ಟೋ ಮಣ ಅಂದ್ರೆ ಆಗಿನ ಕಾಲದಲ್ಲಿ ಮಣದಲ್ಲಿ ಎಲ್ಲ ಲೆಕ್ಕ ಮಾಡ್ತಿದ್ವಿ, ವೇಟ್ ಇದ್ದಲ್ಲಿ ನಾವು ಕೆಜಿ ಹಿಡ್ದಂಗೆ ಕೆಜಿ ಕ್ವಿಂಟಲ್ ಹೇಳ್ತೀವಿ, ಹಾಗೆ ಅದನ್ನ ತೂಕದಲ್ಲಿ ಮಣ ತೂಕ ಮಾಡ್ತಿದ್ದವು. ಇದನ್ನ ಜನಿವಾರದ ಏನು ರಾಶಿ ಇದ್ದಲ್ಲಿ ಅದು ಎಷ್ಟೋ ಮಣ ಆಗಿತ್ತಡ. ಆ ಮಣ ಅಷ್ಟು ಜನಿವಾರ ಅಂದ್ರೆ ರಾಶಿ ಬಿಜ್ಜೋಳ ಆದ್ರೆ ಹೆಣ ಎಷ್ಟು ಬಿದ್ದಿಕ್ ನೋಡಿದ್ವಿ, ಅಂದ್ರೆ ಹೆಣದ ರಾಶಿನೇ ಹಾಕಿದ್ದ ತಲೆ ಎಲ್ಲ ಕಡಿದು. ಅದು ಇಡೀ ನಮ್ಮ ಇತಿಹಾಸ ಅಂದ್ರೆ ಈಗ 2,000 ವರ್ಷದ ಏನು ಭಾರತದ ಇತಿಹಾಸ ಇದ್ದಲ್ಲಿ ಒಂದೇ ದಿನದಲ್ಲಿ ಅಷ್ಟೊಂದು ದಬ್ಬಾಳಿಕೆ ಮಾಡಿ ಅಥವಾ ಒಂದು ಮತಾಂಧತೆಯಿಂದ ಅಂದ್ರೆ ಹಿಂದೂಗಳು ಹೇಳೋ ದೃಷ್ಟಿಯಿಂದ ಕಡಿಯೋದು, ಒಂದೇ ದಿನದಲ್ಲಿ ಈ ತರ ಲಕ್ಷಗಟ್ಟಲೆ ಹೆಣವನ್ನ ಕಡ್ದಿತ್ತು ಅಥವಾ ಕೊಂದಿತ್ತು. ಇವನೇ ತೈಮೂರ್ ಲಂಗ್ ಹೇಳಿ, ಅವ್ನಿಗೆ ತೈಮೂರ್ ಲಂಗ್ ಹೇಳ್ತಾ, ಆ ತೈಮೂರ್ ಲಂಗ್ ಅಂದ್ರೆ ಅವು ಅಂದ್ರೆ ಲಂಗಡ, ಹಿಂದಿಯಲ್ಲಿ ಲಂಗಡ ಅಂದ್ರೆ ಕುಂಟಾಳಿ ಕಾಲು ಸರಿ ಇಲ್ಲ ಹೇಳಿ, ಆ ಅದಕ್ಕಾಗ ಅವ್ನಿಗೆ ಲಂಗ್ ಹೇಳಿ ಹೆಸರು ಕೊಟ್ಟ, ಲಂಗಡ. ಆದ್ರೆ ಅಷ್ಟೊಂದು ಕ್ರೂರಿ ಅವನ ಸೈನಿಕರಿಗೆ ಹೇಳಿ ಒಂದೇ ದಿನದಲ್ಲಿ ಲಕ್ಷಗಟ್ಟಲೆ ಜನರನ್ನ ಕೊಲ್ಸಿದ್ದಾವ. ಅಂದ್ರೆ ಅವ್ರ ಕುಟುಂಬ, ವಿಧವೆಗಳದ್ದು, ಮಕ್ಕಳದ್ದು ಎಲ್ಲ ಎಷ್ಟು ಸಂಕಟ ಅನುಭವಿಸಿಕ್ಕು. ಅವ್ರ ಎದುರಿಗೆ ಬಂದು ಅವ್ರ ಮನೆ ಯಜಮಾನ್ರನ್ನ ಹೇಳ್ಕೊಂಡೋಗಿ ಅಥವಾ ಗಂಡಸನ್ನ ಹೇಳ್ಕೊಂಡೋಗಿ ಕಡಿತಾ, ಇವ್ರ ಎದುರಿಗೆ ಕಡ್ದು ರುಂಡ ಬೇರೆ ಮಾಡ್ತಾ, ಮುಂಡ ಬೇರೆ ಮಾಡ್ತಾ, ಜನಿವಾರ ತೆಗೆದು ರಾಶಿ ಹಾಕ್ತ, ಅದನ್ನೇ ಆ ಜನಿವಾರದ ರಾಶಿನೇ ಮಣದಲ್ಲಿ ಬತ್ತೋಳಾದ್ಮೇಲೆ, ಮಣದಲ್ಲಿ ತೂಕದಲ್ಲಿ ಬತ್ತೋಳಾದ್ರೆ ಹೆಣ ಎಷ್ಟು ಅಸಂಖ್ಯಾತ ಲಕ್ಷಕ್ಕೆ ಹೋದಂತ ಒಂದು ಸಂಖ್ಯೆ ಕೊಲೆ ಆದವರದ್ದು. ಆ ತರ ಒಂದು ದಬ್ಬಾಳಿಕೆಯನ್ನ ಮಾಡ್ತಾರೆ. ಅದು ಅಲ್ಲದೆ ಈಗ ಉತ್ತರ ಭಾರತದಲ್ಲಿ ಹಗಲೊತ್ತು ಮದುವೆ ಮಾಡೋದೇ ಇಲ್ಲ, ರಾತ್ರಿ ಮದುವೆ ಮಾಡೋದು ಒಳಗೊಂದು ರೂಢಿ ಬಂತು. ಅದು ಹೇಗೆ ಬಂತು ಅಂದ್ರೆ, ಈ ಮದುವೆಗಳಾದ್ರೆ ಮದುವೆ ಕೂಸಿಗೆ ಬಂಗಾರ ಹಾಕ್ತ, ಮತ್ತೆ ಸಾಕಷ್ಟು ಅವಳಿಗೆ ಒಂದು ಒಳ್ಳೆಯ ಮೇಕಪ್ ಮಾಡಿ ಅಥವಾ ಈ ಬಟ್ಟೆ ಇದನ್ನೆಲ್ಲ ಕಾಸ್ಟ್ಲಿ ಬಟ್ಟೆ ಇದನ್ನೆಲ್ಲ ಹಾಕಿ ತಯಾರು ಮಾಡಿರ್ತೀವಿ. ಅವಾಗ ಮುಸ್ಲಿಮ್ರ ಇವು ದಬ್ಬಾಳಿಕೆ ಬಂದು ಮದುವೆ ಮನೆಯಿಂದ ಮದುವೆ ಕೂಸನ್ನೇ ಕಿಡ್ನಾಪ್ ಮಾಡ್ಬೋದು, ಕತ್ತಿ ಕೊಡ್ಲಿ ಎಲ್ಲ ತಗೊಂಡ್ ಬರ್ತಲಿ. ಅವಾಗ ಕಡ್ಗಾಲವ ಕುದುರೆ ಮೇಲೆ ಬತ್ತ, ಇವ್ರ ಹತ್ರ ಎಂತ ಮಾಡ್ಲಾಗ್ತಿಲ್ಲ, ಇವ್ರ ಹತ್ರ ಎಂತದ್ದು ಇರ್ತಿಲ್ಲ, ಇವ್ರ ಹತ್ರ ಏನು ಆಯುಧ ಇರ್ತಿಲ್ಲ. ಈ ನಮ್ಮ ಹಿಂದೂಗಳು ಮೊದ್ಲಿಂದನೂ ಅಮಾಯಕರು, ಏನು ಆಯುಧ ಇದನ್ನೆಲ್ಲ ಇಟ್ಕೊತಿಲ್ಲ. ಸೈನಿಕರ ಹತ್ರ ಇತ್ತು, ರಾಜನ ಸೈನಿಕರ ಹತ್ರ ಮಾತ್ರ ಆಯುಧ ಇರ್ತು, ಉಳಿದವು ಈಗ ಸಾರ್ವಜನಿಕರು ಇರ್ತವೆ, ಇವ್ರ ಹತ್ರ ಏನು ಆಯುಧ ಇರ್ತಿಲ್ಲ ಪ್ರೊಟೆಕ್ಷನ್. ಅದರಿಂದ ಅವು ಕುದುರೆ ಮೇಲೆ ಖಡ್ಗ ಅದು ಇದು ಹಿಡ್ಕೊಂಡು ಬಂದ್ ಕೂಡ ಇವು ಹೆದರಿ ಸುಮ್ನಾಗ್ಬಿಡ್ತಾ, ಅವು ಸೀದಾ ಮಂಟಪಕ್ಕೆ ಬಂದು ವಧುವಿನೇ ಎತ್ಕೊಂಡ್ ನಡೀತ. ಅದರಿಂದ ಏನ್ ಮಾಡ್ದ ಕೇಳಿದ್ರೆ, ಸಂಜೆ ಆದ್ಮೇಲೆ ಯಾರಿಗೂ ಹೆಚ್ಚು ಗೊತ್ತಾಗ್ತಿಲ್ಲ ಇಲ್ಲಿ, ಅಂದ್ರೆ ಈ ರಾಜ್ಯ ಆಡಳಿತ ಮಾಡೋಕೆ ಇಲ್ಲೇ ಒಂದು ನೆಂಟರನ್ನ ಕರೆದು ಸಣ್ಣ ಊಟ ಮಾಡಿ ಸಂಜೆ ಕಡೆಗೆ ಮದುವೆ ಮಾಡ್ಬೇಕು, ಅಥವಾ ರಾತ್ರಿ 10 ಗಂಟೆ ರಾತ್ರಿ ಮದುವೆ ಮಾಡ್ಬಿಡೋದು. ಆ ತರ ಒಂದು ಅವಾಗ ಏನಾಗ್ತು ಕೇಳಿದ್ರೆ, ಮದ್ವೆ ಗಂಡ ಹೆಂಡತಿ ಇದೇನು ಎಲ್ಲ ಕಾರ್ಯಕ್ರಮ ಇತ್ತು ನಮ್ಮ ಹಿಂದೂ ಸಂಸ್ಕೃತಿದು. ಆ ಕಾರ್ಯಕ್ರಮ ನಾವು ಮುಗಿಸಲಿ ಇವರಿಗೆ ಒಂದ್ 2-3 ತಾಸು ಹಿಂಗೆ, 1 ದಿವಸ 2 ದಿವಸ ಹಿಂಗೆಲ್ಲ ಏನ್ ನಡೀತಲ್ಲಿ ಓಕೆ. ಈ ಆಕ್ರಾಂತಗಳಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನ್ ನಡೀತಾ ಇತ್ತು. ಅವಾಗ ಇವು ಅವರದ್ದು ಮದ್ವೆ ಇದೆಲ್ಲ ಸಾಂಗವಾಗಿ ನಡೀತು ಹೇಳಿ ಸಂಜೆ ಕಡೆಗೆ ಮಾಡೋಣ ಹೇಳಿ ಅಲ್ಲಿ ಆ ಸಂಪ್ರದಾಯವೇ ಚೇಂಜ್ ಆಗಿ ಇವತ್ತಿನವರೆಗೂ ರಾತ್ರಿ ಮದುವೆನೇ ಜಾಸ್ತಿ ಈ ನಾರ್ತ್ ಇಂಡಿಯಾದಲ್ಲಿ. ನಮ್ಮ ದಕ್ಷಿಣ ಭಾರತದಲ್ಲಿ ಆಗಿಲ್ಲ, ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಅಷ್ಟೆಲ್ಲ
ಈ ಮೊಘಲರದ್ದು ಅಥವಾ ಮುಸ್ಲಿಮರದ್ದು ಆಡಳಿತ ಜಾಸ್ತಿ ಪ್ರಖರವಾಗಿ ನಡೀತಾ ಇತ್ತು, ಕಡಿಮೆ ಇತ್ತು ಅವರದ್ದು ದಬ್ಬಾಳಿಕೆ. ಅಲ್ಲಿ ಬಹಳ ಜಾಸ್ತಿ ಇತ್ತು. ಮತ್ತೆ ಈ 700-800 ವರ್ಷ ನಡೆಸಿದ್ದವು ಬೇರೆ ಬೇರೆ ಮುಸ್ಲಿಮ್ರು ಸಂಸ್ಕೃತಿ ಬಂದು. ಸೊ ಅದರಿಂದ ಈ ಇದರಲ್ಲಿ ಉತ್ತರ ಭಾರತದಲ್ಲಿ ಇವತ್ತಿಗೂ ಕೂಡ ರಾತ್ರಿ ಮದುವೆ ಜಾಸ್ತಿ, ಹಗಲೊತ್ತು ಮದುವೆನೇ ಕಡಿಮೆ. ಈ ಒಂದು ಹೆದರಿಕೆಯಿಂದನೇ ಅದು ಅವರ ಸಂಸ್ಕೃತಿಯಲ್ಲಿ ಬಂದ ನಂತರ ಇವತ್ತಿನವರೆಗೂ ಅದನ್ನೇ ಮುಂದುವರಿಸ್ತಾ ಇದ್ದವು. ಈಗ ಸ್ವಾತಂತ್ರ್ಯ ಚೇಂಜ್ ಮಾಡ್ಲಾಗಿತ್ತು, ಆದ್ರೆ ಅವು ಅದನ್ನ ಮಾಡ್ತಾ ಇಲ್ಲ, ಹಂಗೆ ಮುಂದುವರಿಸ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಏನ್ ತೋರಿಸ್ತು ಅಂದ್ರೆ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಇಡೀ ದೇಶ ತುಂಬಾ, ಕೇವಲ ಯಾವುದೋ ಒಂದು ಉತ್ತರ ಭಾರತದ ಪ್ರಾಂತ ಅಲ್ಲ, ದಕ್ಷಿಣ ಭಾರತದಲ್ಲೂ ಕೂಡ ಉದಾಹರಣೆಗೆ ಈಗ ಟಿಪ್ಪು ಸುಲ್ತಾನ್ ಇರ್ಲಿ, ಅಥವಾ ಈ ವಿಜಯನಗರ ಸಾಮ್ರಾಜ್ಯ ಹೊಡೆದಂತ ಗುಲಾಮಿ, ಇವು ಬಹುಮನಿ ಕಿಂಗ್ಡಮ್ ಇತ್ತಲ್ಲಿ, ಬಹುಮನಿ ರಾಜರು, ಮುಸ್ಲಿಂ ರಾಜರೇ, ಅವು ಎಲ್ಲ ಸೇರಿ ಇಲ್ಲೂ ಕೂಡ ದಬ್ಬಾಳಿಕೆ ಮಾಡಿದ್ದ. ಆದ್ರೆ ಕಂಟಿನ್ಯೂಸ್ ಆಗಿಲ್ಲ, ಅವ್ರು ಕೆಲವೊಂದು ವರ್ಷ ಅಷ್ಟೇ ಪೀರಿಯಡ್ ಆತು. ಅವನ ನಂತರ ಮತ್ತೆ ಹಿಂದೂಗ ರಾಜ್ಯ ಪ್ರಬಲರಾದ, ಅಥವಾ ಅವನ ನಂತರ ಬಂದಂತ ಮುಸ್ಲಿಂ ಏನು ಮುಂದಿನ ಏನಿದ್ದಲ್ಲಿ ವಾರಸದಾರರು, ಆ ವಾರಸದಾರ ಅಷ್ಟೊಂದು ಕ್ರೂರಿಗೆ ಆಗಿದ್ದಿಲ್ಲ. ಈ ತರ ಆಗಿ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಅವರದ್ದು ಕ್ರೂರತೆ ಅಥವಾ ಮೂರ್ತಿ ಭಂಜನ ಮೂರ್ತಿ ಭಂಜನ ಅಂದ್ರೆ ಅವು ಮೂರ್ತಿ ಪೂಜೆ ವಿರೋಧಕರು, ಮೂರ್ತಿ ಪೂಜೆ ಮಾಡಲ್ಲ ಗಾಳಿ, ದೇವಸ್ಥಾನ ಕಂಡ್ರೆ ಅದರ ಮೂರ್ತಿಗಳನ್ನ ಭಂಗ ಮಾಡೋದು ಅಥವಾ ಮೂರ್ತಿನ ಕಿತ್ತು ಎಸೆದು ಬಿಡೋದು, ಕಿತ್ತು ನದಿಗಾಲಿಯಲ್ಲಿ ಮುಗಿಸ್ಬಿಡೋದು, ಈ ತರ ಎಲ್ಲ. ಅಥವಾ ದೇವಸ್ಥಾನದ ಗೋಪುರಕ್ಕೆ ತೋಪಿನಿಂದ ಗುಂಡು ಹಾರಿಸೋದು, ದೇವಸ್ಥಾನದ ಅವಸಾನ ಮಾಡೋದು ಅಥವಾ ಭಂಗ ಕೊಡಿಸೋದು, ಈ ತರ ಎಲ್ಲ ಅವು ಮಾಡಿತ್ತು. ದಕ್ಷಿಣ ಭಾರತದಲ್ಲಿ ತುಂಬಾ ಕಡಿಮೆ ಹೇಳಕ್ಕೋದು. ಆದ್ರೆ ಹಂಪಿಯಲ್ಲಿ ಆಚೆ, ಈಗ ಹಂಪಿಗೆ ಹೋದ್ರೆ ನಮ್ಗೆ ಕಾಣಿಸ್ತು, ಹಂಪಿಯಲ್ಲಿ ಏನು ಬಹುಮನಿ ರಾಜರು, ವಿಜಯನಗರದ ಸಾಮ್ರಾಜ್ಯ ಏನು ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ, ಇಡೀ ಏಷ್ಯಾದಲ್ಲೇ ಶ್ರೀಮಂತ ಸಾಮ್ರಾಜ್ಯ ಆಗೈತಳ, ಬರೀ ಭಾರತಕ್ಕಲ್ಲ, ಅಷ್ಟೊಂದು ಶ್ರೀಮಂತಿಕೆ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಕೃಷ್ಣದೇವರಾಯ ಏನು ಮಹಾನ್ ರಾಜ ಇದ್ದ, ಆ ಟೈಮ್ನಲ್ಲಂತೂ ಅದು ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯನ್ ಇದು ಇತಿಹಾಸದಲ್ಲಿ ಗೋಲ್ಡನ್ ಪೀರಿಯಡ್ ಅಲ್ಲೇ ಇತ್ತು ಅದು, ಯಾವುದು ವಿಜಯನಗರ. ಅದರಿಂದ ಅಲ್ಲೂ ಕೂಡ ಬಹಮನಿ ಕಿಂಗ್ಡಮ್ ಎಲ್ಲ ಸುಲ್ತಾನಂದಿಕ ಒಟ್ಟಾಗಿ ಈ ಪಿತೂರಿ ಮಾಡಿ ಕೃಷ್ಣದೇವರನ್ನ ಸೋಲಿಸಿದ್ದ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಹಾಳು ಮಾಡಿದ್ದ. ಇವತ್ತಿಗೂ ನಮ್ಮ ಹಂಪಿಯನ್ನ ಹಾಳು ಹಂಪಿ ಹೇಳಲ್ಲ, ನಮ್ಮ ಕವಿಗ ವರ್ಣನೆ ಮಾಡ್ತಾ. ಆದ್ರೆ ನಿಜವಾಗಿ ಈ ಹಂಪಿ ಎಷ್ಟು ಸುಂದರವಾಗಿತ್ತು, ಎಷ್ಟು ಸಮೃದ್ಧವಾಗಿತ್ತು. ಇವತ್ತು ನಾವು ಹೋದ್ರೆ ಅಲ್ಲಿನ ಕಲ್ಲಿನ ಏನು ಟೆಂಪಲ್ ಇತ್ತಲ್ಲಿ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅದೇ ರೀತಿ ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ಈ ಇದಿದ್ದಲ್ಲಿ ಮೈಸೂರ್ ಹತ್ರ ಅದರ ಹೆಸರು ಮರ್ತೋತು ನನಗೆ, ಈ ದೀಪಾವಳಿಯನ್ನ ಆಚರಿಸ್ತಿಲ್ಲ ಅಲ್ಲಿಯ ಬ್ರಾಹ್ಮಣರು. ದೀಪಾವಳಿಯನ್ನ ಇನ್ನೂರಿಗೂ ಬೈಕಾಟ್ ಮಾಡಿದ್ದ. ಯಾಕೆ ಅಂದ್ರೆ ಆ ದೀಪಾವಳಿ ಟೈಮ್ನಲ್ಲೇ ಈ ಟಿಪ್ಪು ಸುಲ್ತಾನ್ ಸೈನಿಕರು ಅಲ್ಲಿ ಹಾಕಿ ಆ ದೇವಸ್ಥಾನದಲ್ಲಿರುವಂತಹ ಎಲ್ಲಾ ಬ್ರಾಹ್ಮಣರು ಅಥವಾ ಅದ್ರ ಸುತ್ತಮುತ್ತಲಿರುವಂತಹ ಹೆಂಗಾರ್ಸ್ ಎಲ್ಲ ಜಾಸ್ತಿ ಇದ್ದಲ್ಲಿ ಅವ್ರನ್ನೆಲ್ಲ ಕಡಿದು ಗಂಡಸನ್ನಷ್ಟು ಕಡ್ದು ಹಾಕಿದ್ದ. ಅದರಿಂದ ಅವ್ರ ಇಡೀ ಕುಟುಂಬ ಇವತ್ತಿನವರೆಗೂ ಈ ದೀಪಾವಳಿಯನ್ನ ಆಚರಿಸ್ತಿಲ್ಲ ಅಂತ ಒಂದು ಸನ್ನಿವೇಶವನ್ನ ಅವು ಮಾಡ್ತಾರೆ. ಆ ನಂತರ ಮಂಗಳೂರು, ಕೇರಳ ಅಲ್ಲೆಲ್ಲವ 1,800 ಜನರನ್ನ ಕಡಿದ ಟಿಪ್ಪು ಸುಲ್ತಾನ್ ಸೈನಿಕರು. ಅದೆಲ್ಲ ನೋಡಿದ್ರೆ ಈ ಎಲ್ಲೆಲ್ಲಿ ಮುಸ್ಲಿಮರು ರಾಜರ ಆಡಳಿತ ಇತ್ತು ಅಲ್ಲಿ ಈ ತರ ಹಿಂದೂಗಳನ್ನ ಹತ್ಯೆಯನ್ನ ಮಾಡಿದ್ದ, ಇವ್ರ ಮೇಲೆ ಜಜಿಯ ಟ್ಯಾಕ್ಸ್ ಹಾಕಿದ್ದ, ಗಂಡಸರನ್ನ ಅಂದ್ರೆ ರುಂಡನೆ ಛೇದ ಮಾಡಿದ್ದ. 1-2 ಅಲ್ಲ, 10,000 ಸಂಖ್ಯೆಯಲ್ಲಿ ನಮ್ಮ ಹಿಂದೂಗಳನ್ನ ಕಡದ್ದ. ಅಂತ ಒಂದು ಕ್ರೂರಿ ಸಂಸ್ಕೃತಿಯ ರಾಜ್ಯಾಡಳಿತವನ್ನ ಮಾಡಿದ್ದವೆಲ್ಲ. ಅದನ್ನೆಲ್ಲವನ್ನು ಸಹಿಸಿಕೊಂಡು ಇವತ್ತು
ನಮ್ಮ ರಾಷ್ಟ್ರದಲ್ಲಿ 100 ಕೋಟಿ ಸಂಖ್ಯೆ ಹಿಂದೂಗಳು ನಾವಿದ್ದ, ಅಂದ್ರೆ ಇನ್ನು ನಮ್ಮ ಕಂಪ್ಲೀಟ್ಲಿ ನಾಶ ಮಾಡಲಾಗಿಲ್ಲ. ಆದ್ರೆ ಅವ್ರ ಸಂಖ್ಯೆನೂ ಎಷ್ಟೊಂದು ಬೆಳೆದು ನೋಡಿ. ಈಗ ಪಾಕಿಸ್ತಾನ, ಬಾಂಗ್ಲಾದೇಶ ಅದನ್ನೆಲ್ಲ ಅವರ ಅಥವಾ ಭಾರತದಲ್ಲಿರುವ ಮುಸ್ಲಿಮರನ್ನೆಲ್ಲ ತಗೊಂಡ್ರೆ ಅದು ಕೂಡ ಒಂದು 50-60 ಕೋಟಿ ಮೇಲೆ ಆಗುತ್ತೆ. ಈಗ ಅಂದ್ರೆ ಅವರದ್ದು ಏನು ಕೇಳಿದ್ರೆ ಬಾಂಗ್ಲಾದೇಶದಲ್ಲಿರ್ಲಿ, ಭಾರತದಲ್ಲಿರ್ಲಿ ಅಥವಾ ಪಾಕಿಸ್ತಾನದಲ್ಲಿರ್ಲಿ, ಅಫ್ಘಾನಿಸ್ತಾನದಲ್ಲಿರ್ಲಿ, ಅವೆಲ್ಲ ಅವ್ರದ್ದು ಏನಂದ್ರೆ ಉಮ್ಮಾ ಸಂಸ್ಕೃತಿ ಇರ್ತಾವ. ಉಮ್ಮಾ ಅಂದ್ರೆ ಈ ಬೌಂಡ್ರಿ ಇಲ್ಲ ಒಂದು ದೇಶ. ನಾನ್ ಮುಸ್ಲಿಂ ಆದ್ರೆ ನಾನ್ ಭಾರತದವನು ಹೇಳಿ ಬೌಂಡ್ರಿ ಇಲ್ಲ, ಪಾಕಿಸ್ತಾನದಂಗೆ ನಾನು ಬರೀ ಪಾಕಿಸ್ತಾನಿ ಹೇಳಿಲ್ಲ, ಬಾಂಗ್ಲಾದೇಶದಂಗೂ ನಾನು ಬರೀ ಪಾಕಿಸ್ತಾನಿ ಮುಸ್ಲಿಂ ಹೇಳಿಲ್ಲ. ಈ ನಾವು ಮುಸ್ಲಿಂ ಅಂದ ತಕ್ಷಣ ನಾನು ಒಬ್ಬನೇ, ನಾನು ಒಂದು ನನ್ನ ಈ ಬ್ರದರ್ ಇದ್ದಾಗ ಯಾರು ಪಾಕಿಸ್ತಾನದವ ಅಥವಾ ಅಫ್ಘಾನಿಸ್ತಾನದವ ಅಥವಾ ಭಾರತದಲ್ಲಿರುವ ಮುಸ್ಲಿಮ್ರು ಇವೆಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದಿರು ಹೇಳ ದೃಷ್ಟಿಯಲ್ಲಿ ಅವಕ್ಕೆ ಒಂದು ತಿಳುವಳಿಕೆ ಕೊಡ್ತಾ ಅದನ್ನೇ ಅವು ನಂಬ್ಕೊಂಡು ಉಮ್ಮಾ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿರುವಂತ ಇಸ್ಲಾಂ ಒಂದು, ನಾವೆಲ್ಲ ಒಂದು, ನಮ್ಗೆ ಯಾವ್ದು ಬೌಂಡ್ರಿ ಇಲ್ಲ ಕೆಲವೊಂದು ವಿಚಾರದಲ್ಲಿ ಹೇಳಿ ಅವು ಹಾಗೆ ತಿಳ್ಕೊತ. ಅದರಿಂದ ಅವಾಗ ಆತರ ನಾವು ತಿಳ್ಕೊಂಡಾಗ ಬಾಂಗ್ಲಾ ಇರ್ಲಿ, ಇಂಡಿಯಾ ಇರ್ಲಿ ಅಥವಾ ಪಾಕಿಸ್ತಾನ ಇರ್ಲಿ, ಅಫ್ಘಾನಿಸ್ತಾನ ಇದನ್ನ ಸೇರಿದ್ರೆ ಅವ್ರದ್ದು ಸಂಖ್ಯೆ 70-80 ಕೋಟಿಗೆ ಹೋಗ್ತು. ಅವ್ರದ್ದು ನಮ್ದು 100 ಕೋಟಿ. ಆದ್ರೆ ನಮ್ಗೆ ಒಂದೇ ಹಿಂದೂ ರಾಷ್ಟ್ರ ಅಂದ್ರೆ ಈಗ ಇದೊಂದೇ ಭಾರತ ಸೆಕ್ಯುಲರ್ ಹಿಂದೂ ರಾಷ್ಟ್ರ ಆಗಿಲ್ಲ ಇನ್ನು. ಆದ್ರೆ ಅವು ಹಾಗಲ್ಲ. ಅವು ಈಗ ಪಾಕಿಸ್ತಾನದಲ್ಲಿರ್ಲಿ, ಇಂಡಿಯಾದಲ್ಲಿರ್ಲಿ, ಬಾಂಗ್ಲಾದೇಶದಲ್ಲಿರ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿರ್ಲಿ, ಈ ನಾವೆಲ್ಲರೂ ಇಸ್ಲಾಂ ಅಲ್ಲಾ ಒಬ್ನೇ ದೇವ್ರು. ನಮ್ಗೆ ಆ ಅಲ್ಲಾನ ನಂಬ್ಕೊಂಡು ನಾವು ಬದುಕ್ತೇವೆ. ಅದರಿಂದ ನಾವೆಲ್ಲ ಒಂದು. ನಾವು ಬರೀ ಭಾರತೀಯ ಅಲ್ಲ, ನಾವು ಬರೀ ಬಾಂಗ್ಲಾ ಅಲ್ಲ, ನಾವು ಬರೀ ಪಾಕಿಸ್ತಾನಿ, ನಾವೆಲ್ಲರೂ ಒಂದು ಹೇಳಿ ಹಿಂಗ್ ತಿಳ್ಕೊತ. ಅದರಿಂದ ಅವರದ್ದು ಈಗ 70-80 ಕೋಟಿ ಆಯ್ತು. ಹಾಗೆಂತೇಳಿ ಅವು ವಲಸೆ ಬಂದಂತವು ಆಕ್ರಮಣಕಾರಿಗ ಅರೇಬಿಯನ್ ಕಂಟ್ರಿಯಿಂದ ಬಂದಂತವು ಇಲ್ಲಿಯವ್ರನ್ನೆಲ್ಲ ಕನ್ವರ್ಟ್ ಮಾಡಿದ್ದ. ಹೆಚ್ಚಿನ 99% ಕನ್ವರ್ಟೆಡ್ ಮುಸ್ಲಿಮ್ಸ್. ಅಂದ್ರೆ ಭಾರತದ DNA ಇದ್ದವೇ ಇವು ಇಲ್ಲಿಯವ್ರನ್ನೇ ಕಡ್ಗ ಹಿಡಿದು ಹೆದರ್ಸಿ ಬದರ್ಸಿ ಹೊಡಿತಿ, ಜಜಿಯ ಟ್ಯಾಕ್ಸ್ ಹಾಕ್ತಿ ಹೇಳಲ್ಲವ ನಮ್ಮ ಪೂರ್ವಜರನ್ನ ಕನ್ವರ್ಟ್ ಮಾಡಿ ಅವು ಮುಸ್ಲಿಂ ಆಗ. ಆ ಮುಸ್ಲಿಮ್ರು ಈಗ ಅವು ಕೂಡ 70-80 ಕೋಟಿ ಸಂಖ್ಯೆಗೆ ಬಂಜಾವ್. ಅದರಿಂದ ಈಗ ಅದ್ರ ಜೊತೆಗೆ ಇವೆಲ್ಲದೂ ನಡೆದಿದ್ರ ಜೊತೆಗೆ ಈಗೇನು ಫಾರಿನ್ ಫಂಡ್ ಇದ್ದಲ್ಲಿ, ಫಾರಿನ್ ಫಂಡ್ ಇಂದ ನೀವೇ ನೋಡಿದಾಗೆ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಮೊದಲು ಶ್ರೀಲಂಕಾದಲ್ಲಾತು ಅಲ್ಲಿಯ ಜನರನ್ನ ಅಥವಾ ಸ್ಟೂಡೆಂಟ್ಸ್ ಅನ್ನ ಹಣ ಕೊಟ್ಟು ದಂಗೆ ಎಬ್ಸಿ ಅಲ್ಲಿ ಆಡಳಿತವನ್ನ ಕಿತ್ತೊಗೆದು ತಮಗ್ ಬೇಕಾದವ್ರನ್ನ ಕುಂಡಿಸೋದು ಇಂಥದ್ದನ್ನೆಲ್ಲ ಅಮೆರಿಕದ ಡೀಪ್ ಸ್ಟೇಟು ಮತ್ತೆ CIA ಏಜೆನ್ಸಿ ಅವೆಲ್ಲ ಸೇರಿ ಹಣ ಕೊಟ್ಟು ಇಲ್ಲಿಯ ದೇಶ ವಿರೋಧಿಗಳನ್ನ ಖರೀದಿ ಮಾಡಿ ಅವಕ್ ಹಣ ಸುರಿದು ಹಣ ಖರ್ಚು ಮಾಡಿ ದಂಗೆ ಎಬ್ಸಲು ಹಣ ಖರ್ಚು ಮಾಡ್ತಾವ. ಖರ್ಚು ಮಾಡಿ ಅಲ್ಲಿಯ ರಾಷ್ಟ್ರಪತಿ ಇರ್ಲಿ ಅಥವಾ ಪ್ರಧಾನಮಂತ್ರಿ ಮನೆಗೆ ಮುತ್ತಿಗೆ ಹಾಕಿ ಬೆಂಕಿ ಹಾಕಿ ಹಿಂಗೆಲ್ಲ ಮಾಡಿ ಎದುರಿಸಿ ಅವ್ರನ್ನ ಪದಚ್ಯುತಿ ಮಾಡಿ ಈ ಹೊಸ ಆಡಳಿತವನ್ನು ತಂದು ತಮಗೆ ಬೇಕಾದಾಗೆ ತಮ್ಮ ಬಿಸಿನೆಸ್ಸಿಗೆ ಅಥವಾ ತಮ್ಮ ಆಟ ನಡೆಯುವಂಗೆ ಅಮೆರಿಕ, ವೆಸ್ಟರ್ನ್ ಕಂಟ್ರೀಸ್ ಅವೆಲ್ಲ ಸೇರಿ ಇದನ್ನ ನಡೆಸ್ತಾ ಇದ್ದ. ಈ ತರ ಅವು ನಮ್ಮ ಸುತ್ತಲೂ ಇರುವಂತ ಶ್ರೀಲಂಕಾ, ಬಾಂಗ್ಲಾ, ನೇಪಾಳ, ಪಾಕಿಸ್ತಾನ ಎಲ್ಲ ಕಡೆಗೂ ನಡೆಸ್ತಾ ಇದ್ದವು. ಅದ್ರ ಜೊತೆಗೆ ಈಗ ಇಂಡಿಯಾದಲ್ಲೂ ಕೂಡ ಅವು ಬಂದು ಭಾರತದಲ್ಲಿ ದಂಗೆ ಎಬ್ಸೋದು, ಈಗೇನು ಕಕ್ರೋಚ್ ಪಾರ್ಟಿ ಅಂತ ಹೇಳೆಲ್ಲ ಬಂತಲ್ಲಿ, ಇವೆಲ್ಲ ಬಂದಿದ್ದು ಫಾರಿನ್ ಫಂಡ್ ಇಂದ ಅಂತ ಹೇಳಿ ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಈಗ ನಿಮ್ಗೂ ಸಾಕಷ್ಟು ಜನ ಈ ಇದ್ರಲ್ಲಿ ಕೇಳಿತ್ತು, ಟಿವಿ ನ್ಯೂಸ್ ಅಥವಾ ಪೇಪರ್ ಮೀಡಿಯಾದಲ್ಲೆಲ್ಲ ನೋಡಿತ್ತು. ಅವು ಸಾಕಷ್ಟು ಜನ ಫಾರಿನ್ ಫಂಡ್ ಇಂದ
ಈ ಒಂದು ಆಕ್ಟಿವಿಟಿ ನಡೀತಾ ಇದ್ದು, ದೇಶ ವಿರೋಧಿ ಆಕ್ಟಿವಿಟಿ ನಡೀತಾ ಇದ್ದು ಅದನ್ನು ನೋಡ್ತೀವಿ. ಅದರಿಂದ ನಾ ಹೇಳೋದೇನಂದ್ರೆ, ನಾವು ಎಚ್ಚೆತ್ಕೊಳ್ಳವು. ಈಗ ನಮಗ್ ಸ್ವಾತಂತ್ರ್ಯ ಸಿಕ್ಕಿದ್ ಹೌದು, ಆದ್ರೆ ಆ ಸ್ವಾತಂತ್ರ್ಯವನ್ನ ಹೇಗೆ ಮುಂದಿನ ಜನರೇಷನ್ಗೆ ನಾವು ತಗೊಂಡು ಹೋಗವು, ಅಥವಾ ಈ ಸ್ವಾತಂತ್ರ್ಯ ನಮ್ಮ ಹತ್ರ ಪರ್ಮನೆಂಟ್ ಆಗಿರೋವು, ಮತ್ತೆ ವಿದೇಶಿ ಆಡಳಿತಕ್ಕೆ ನಾವು ಹೋಗ್ಲಾಗ ಪರಕೀಯರ ಬೇರೆ ಬೇರೆ ರೀತಿಯಲ್ಲಿ ಬರ್ತಾವ. ಪರಕೀಯರು ವ್ಯಾಪಾರಕ್ಕೆ ಬರ್ತಾವ, ಅಥವಾ ಅವರದ್ದ ಐಟಮ್ ಅನ್ನ ಸೇಲ್ ಮಾಡೋದಕ್ಕೆ ಇದು ಒಂದು ದೊಡ್ಡ ಮಾರ್ಕೆಟಿಂಗ್ ಫೀಲ್ಡ್. ನಮ್ಮ ದೇಶ 140 ಕೋಟಿ ಜನಸಂಖ್ಯೆ ಇತ್ತು, ಮತ್ತಿಲ್ಲಿ ಪರ್ಚೇಸಿಂಗ್ ಪವರ್ ಇತ್ತು. ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಈ ಒಂದು ಸೇವಿಂಗ್ ಮೆಂಟಾಲಿಟಿ ಹೇಳದಿತ್ತು ನಮ್ಮ ಹತ್ರ. ಈಗ ವೆಸ್ಟರ್ನ್ ಕಂಟ್ರಿ ಹೋಲಿಸಿದ್ರೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ಬೈಯಿಂಗ್ ಸಂಸ್ಕೃತಿ ಮತ್ತೆ ಕ್ರೆಡಿಟ್ ಮೇಲೆ ಜೀವನ ನಡೆಸೋದು. ಅಂದ್ರೆ ಈಗ ಇನ್ನೊಂದು 10 ವರ್ಷದಲ್ಲಿ ಅವನು ಸಾಲ ತೀರಿಸ್ತಿ ಹೇಳ್ಕೊಂಡು ಇವತ್ತು ಮನೆ ತಗೋಬಹುದು, ಅಥವಾ ಕಾರ್ ತಗೊಂಬೋದು, ಲಕ್ಸುರಿ ಐಟಮ್ ಅನ್ನು ತಗೊಳ್ಳೋದು, ಪ್ರತಿಯೊಂದನ್ನು ಲೋನ್ ಮೇಲೆ ತಗೊಳ್ಳೋದು. ಅವನ ಇನ್ಕಮ್ ಒಂದು ವರ್ಷಕ್ಕೆ ಒಂದು 10 ಲಕ್ಷ ಇರ್ತೋಳಾದ್ರೆ ಅವ 1 ಕೋಟಿ ಲೋನ್ ತಗೊಂಡು ಜೀವನ ನಡೆಸ್ತಾ ಇರ್ತ. ಕೊಡ್ತಾ ಮತ್ತೆ ಬ್ಯಾಂಕು ಮತ್ತೆ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತೀನಿ, ನೀವು ಲೋನ್ ಮೇಲೆ ತಗೊಳ್ಳಿ. ಯಾಕಂದ್ರೆ ಅಲ್ಲಿ ಆ ಪರ್ಚೇಸ್ ಆದ್ರೆ ಫ್ಯಾಕ್ಟರಿ ನಡೀತು, ಫ್ಯಾಕ್ಟರಿ ಉತ್ಪನ್ನ ಆಗ್ತಾ ಇತ್ತು, ಬೇರೆ ಬೇರೆ ಗೂಡ್ಸ್ ಇವೆಲ್ಲವ. ಅದನ್ನ ಈ ಸಾಲ ಕೊಟ್ಟು, ಜನರಿಗೆ ಸಾಲ ಕೊಟ್ಟು, ಅಲ್ಲಿ ಜನಸಂಖ್ಯೆ ಕಡಿಮೆ, ನಮ್ಮಷ್ಟು ಜನಸಂಖ್ಯೆ ಇಲ್ಲ. ಅದರಿಂದ ಕಡಿಮೆ ಇರೋ ಜನಸಂಖ್ಯೆಯಲ್ಲಿ ಫ್ಯಾಕ್ಟರಿಗಳ ಪ್ರಾಡಕ್ಟ್ ಎಲ್ಲ ಖರ್ಚಾಗಳಾದ್ರೆ ಸಾಲ ಕೊಟ್ಟು ನಿಗ ಖರೀದಿ ಮಾಡಿ ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ ಹೇಳಿ ಕೊಡುವಂತ ಸಂಸ್ಕೃತಿ. ಆದ್ರೆ ನಮ್ಮ ದೇಶದಲ್ಲಿ ಹಂಗಿಲ್ಲ. ನಮ್ಮ ದೇಶದಲ್ಲಿ ಏನಂದ್ರೆ, ಈಗ ಒಬ್ಬ ಕುಟುಂಬದ ಯಜಮಾನ ಇದ್ರೆ, ಆ ಯಜಮಾನ ನನ್ನ ಮಕ್ಕಳಿಗೆ ಮುಂದೆ ಮದುವೆ ಅದು ಇದು ಏನು ಕಾರ್ಯಕ್ರಮ ಇತ್ತು, ಅಥವಾ ಮನೆ ಕಟ್ಸವು, ಅಥವಾ ಮುಂದೆ ಕಾರ್ ತಗೊಳ್ಳವು, ಅಥವಾ ಅವ್ರ ವಿದ್ಯಾಭ್ಯಾಸ ಮಾಡವು ಹೇಳಿ ಅವ ಇವತ್ತಿನಿಂದನೇ ಉಳಿಸ್ತಾ ಹೋಗ್ತಾ. ಒಂದು ಮಗು ಜನನ ತೊಳಾದ್ರೆ ಆ ಮಗುನ ಮುಂದಿನ ಭವಿಷ್ಯದ ಬಗ್ಗೆ ಪ್ರತ್ಯೇಕವಾಗಿ ಅವ ಹಣವನ್ನ ಸೇವಿಂಗ್ಸ್ ಮಾಡಿ ಹಣ ಹೂಡಿಕೆ ಮಾಡ್ತಾ. ಇನ್ನೊಂದು 20 ವರ್ಷಕ್ಕೆ ಈ ಮಗುವಿನ ಬಗ್ಗೆ ನಾನು ಮುಂದೆ ಅವಳ ಜೀವನಕ್ಕೆ ಅಥವಾ ಅವನ ಮಗನ ಜೀವನಕ್ಕೆ ಮಾಡಿ ಮುಂದುವರಿಸಲಿಕ್ಕೆ ನಾನು ಸೇವಿಂಗ್ಸ್ ಮಾಡಿ ಅದನ್ನ ಮುಂದೆ ಬಳಸಬಹುದು ಹೇಳುವಂತ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ಸೇವಿಂಗ್ ಸಂಸ್ಕೃತಿ ಇದ್ದು ನಮ್ಮಲ್ಲಿ. ಅವ್ರದ್ದು ಹಾಗಿತ್ತಿಲ್ಲ. ಅದರಿಂದ ಈ ಸೇವಿಂಗ್ ಸಂಸ್ಕೃತಿಯನ್ನು ಕೂಡ ನಾವು ನಿಧಾನವಾಗಿ ಕಳ್ಕತ್ತಾ ಬಂದಾಗ್ತಾ ಇದ್ದು. ಈಗ ನಮ್ಮಲ್ಲೂ ಕ್ರೆಡಿಟ್ ಕಾರ್ಡ್ ಅದು ಇದು ಬರ್ತಾ ಇದ್ದು. ನ್ಯೂ ಜನರೇಷನ್ಗೆ ಈ ಸೇವಿಂಗ್ಸ್ ಅಂದ್ರೆ ಏನು, ಅಥವಾ ಸೇವಿಂಗ್ಸ್ ಮಾಡವು ಹೇಳುವಂತ ಒಂದು ದೃಷ್ಟಿಕೋನ ಇಲ್ಲದೆ ಇದ್ದಾಗ ಮಾಡ್ತಾ ಇದ್ದ. ಪ್ರತಿಯೊಬ್ರು ಫೋನ್ ಮಾಡಿ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಹೇಳಿ ಹೇಳ್ತಾ ಇದ್ದ. ಅದು ಕೂಡ ಒಂದು ತರದ ಗುಲಾಮ್ಗಿರಿನೇ. ಇಡೀ ದೇಶದಲ್ಲಿ ಇರುವಂತ ನ್ಯೂ ಜನರೇಷನ್ಗೆ ಈ ಒಂದು ಕ್ರೆಡಿಟ್ ಸಂಸ್ಕೃತಿಯನ್ನ ತುಂಬಿಬಿಟ್ರೆ ಅವು ಸೇವಿಂಗ್ಸ್ ಮಾಡಲೇ ಹೋಗ್ತಿಲ್ಲ. ಒಂದು ಉತ್ಪನ್ನ 10 ಲಕ್ಷ ಆದ್ರೆ 1 ಕೋಟಿ ಲೋನ್ ಮೇಲೆ ಇರ್ತಾ, ಲೋನ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತ, ಏನು ಭಯ ಇಲ್ಲದೆ. ಮತ್ತೆ ಅವ್ನು ಕೊಡ್ತಾ ಈ ಬ್ಯಾಂಕ್ನು ಎಲ್ಲರೂ, ಅವನು ಈಗಾಗಲೇ ಜಾಬ್ ಅಲ್ಲಿದ್ದ, ಅವನ ಸ್ಯಾಲ್ರಿಯಿಂದ ರಿಕವರಿ ತಾಂಬ್ಲಾಗ್ತು ಹೇಳಿ ಅಡ್ಡಿಲ್ಲ ಹೇಳಿ ಅವು ಲೋನ್ ಅನ್ನ ಕೊಡ್ತಾ. ಈ ತರ ಗುಲಾಮ್ಗಿರಿಯನ್ನ ಮತ್ತೆ ಬೇರೆ ಬೇರೆ ದಾರಿಯಲ್ಲಿ ಮಾಡ್ತಾ ಇತ್ತ ಫಾರಿನ್. ಅದಕ್ಕೆ ನಮ್ಮ ಎಚ್ಚೆತ್ಗಳ, ನಮ್ಮ ಮುಂದಿನ ಜನರೇಷನ್ಗೆ ನಾವೆಲ್ಲರೂ ಈ ತಿಳುವಳಿಕೆ ಕೂಡ ಆದಷ್ಟು ಅವ್ರನ್ನ ಸರಿದಾರಿ ತರಲ್ ನೋಡ. ಅದ್ರ ಜೊತೆಗೆ ಈಗ ಡ್ರಗ್ಸ್, ಈಗ ನೀವು ನೋಡ್ತಾ ಇದ್ರಿ ಇಡೀ ದೇಶ ತುಂಬಾ ಭಾರತದಲ್ಲಿ ಎಲ್ಲಿವರೆಗೆ ಮಾಡಿದ್ದಂದ್ರೆ, ಪಾಕಿಸ್ತಾನದವು ಪಂಜಾಬ್ನಲ್ಲಿ ದ್ರೋಣಲ್ಲಿ ಸುಮ್ನೆ ಪುಕ್ಕಟೆ ಹೊಲದಲ್ಲಿ ಅಲ್ಲಿ ಇಲ್ಲಿ ಮನೆ ಎದುರಿಗೆಲ್ಲ ಡ್ರಗ್ಸ್ ಚೀಲಗಳನ್ನ ಸುರಕ್ತ, ಅಂದ್ರೆ ಹತಾಕಿಕ್ ಹೋಗ್ತ. ಡ್ರೋನ್ ಬಂದು ಎಸ್ದಿಕ್ ಹೋಗ್ತು ಎಲ್ಲೆಲ್ಲೋ. ಅಂದ್ರೆ ಇಲ್ಲಿರುವಂತ ಯಂಗ್ಸ್ಟರ್ಸ್, ಹುಡುಗರು ಇವೆಲ್ಲ ದಾಸರಾಗ್ಲಿ, ಡ್ರಗ್ಸ್ ದಾಸರಾಗ್ಲಿ ಹೇಳಿ ಆತರ ಈಗೊಂದು 10-15 ವರ್ಷದಿಂದ ಮಾಡ್ತಾ ಇದ್ದವು ಪಾಕಿಸ್ತಾನದವು. ಪಂಜಾಬಿನ ಯುವಕರು ಅದಕ್ಕೆ ಮಾರು ಹೋಗಿ ಅವು ಗುಲಾಮರಾಗೋದಿಲ್ಲ. ಹೆಚ್ಚಿನ ಪರ್ಸೆಂಟೇಜು ಗುಲಾಮರಾಗೋದು, ಡ್ರಗ್ ಅಡಿಕ್ಟ್ ಆಗೋದು. ಅದರಿಂದ ಈಗ ಬೇರೆ ಬೇರೆ ವಿದೇಶಿ ಅಥವಾ ವಿದೇಶಿ ಫಂಡ್ ಇಂದ ಈ ತರ ಬೇರೆ ಬೇರೆ ದಿಕ್ಕಿನಲ್ಲಿ
ಈ ದಬ್ಬಾಳಿಕೆ ಅಥವಾ ಗುಲಾಮ್ಗಿರಿ, ಕ್ರೆಡಿಟ್ ಸಂಸ್ಕೃತಿ, ಡ್ರಗ್ ಸಂಸ್ಕೃತಿ ಈ ತರ ಎಲ್ಲ ಬರ್ತಾ ಇದ್ದು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಎಚ್ಚರಿಕೆ ಕೊಡವು. ನಮ್ಮ ಸ್ವಾತಂತ್ರ್ಯ ಉಳಿಸ್ಕೊಳ್ಳುವಳಾದ್ರೆ ನಮ್ಮ ಹಿರಿಯರು ಇಷ್ಟು ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ಅದನ್ನ ನಾವು ಉಳಿಸ್ಕೊಂಡು ಹೋಗವು, ಮುಂದಿನ ಜನರೇಷನ್ಗೆ ತಗೊಂಡು ಹೋಗವು ಹೇಳಿ ಈ ನಾನು ತಮ್ಗೆಲ್ಲರಲ್ಲೂ ವಿನಂತಿ ಮಾಡ್ಕೊಂಡು ಇವತ್ತು ಮಾತಾಡಲು ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ. ಪರ್ಟಿಕ್ಯುಲರ್ಲಿ ರಮಾನಂದ್ ಹೆಗ್ಡೆ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳಿ ನನ್ನ ಈ ಒಂದು ಮಾತನ್ನ ಮುಗಿಸ್ತಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು.